ಸ್ನೇಹಿತರೆ, ಇವತ್ತು ಮತ್ತೊಮ್ಮೆ ನಿಮ್ಗೋಸ್ಕರವಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಮತ್ತೊಂದು ಸರಣಿಯ ಕಂಟಿನ್ಯೂಸ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಹೊಸ ಮತಗಳ ಉದಯ. ಹೊಸ ಮತಗಳ ಉದಯದಲ್ಲಿ ನಾವು ಸರಣಿ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಇದು ವಿಡಿಯೋ 3ನೇದು, ಇದು ಭಾಗ 3 ನೀವು ಇವಾಗ ನೋಡ್ತಾ ಇದ್ದೀರಿ. ಸೊ ಇವತ್ತು ಗೌತಮ ಬುದ್ಧರ ಪೂರ್ಣ ಪರಿಚಯವನ್ನ ನಿಮ್ಗೋಸ್ಕರ ಮಾಡಿಕೊಡುವಂತಹ ಒಂದು ಮಹತ್ತರ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಯಾರ್ಯಾರು ವಿಡಿಯೋಗಳಿಗೆ ಭಾಗವಹಿಸ್ತಾ ಇದ್ದೀರಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಒಂದು ಇನ್ಫಾರ್ಮ್ ಮಾಡಿ. ಹಾಗೆ ವಿಡಿಯೋವನ್ನ ಕೂಡ ಅವರಿಗೆ ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ದೆನ್ ಇದರ ಲಿಂಕ್ಗಳನ್ನ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸೊ ನಮ್ಮ ಈ ಅಕಾಡೆಮಿಯ ಕ್ಲಾಸ್ಗಳಿಗೂ ಕೂಡ ನೀವು ಲೈವ್ ಅಲ್ಲಿ ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರ ನೆನಪಿರ್ಲಿ, ಅಕಾಡೆಮಿಯಲ್ಲಿ ಕೂಡ ಅಷ್ಟೇ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನೀವು ರಮೇಶ್ 99 ನನ್ನ ರೆಫರಲ್ ಕೋಡ್ ಅದು. ಸೊ ಹಂಗಾಗಿ ರಮೇಶ್ 99 ನಮ್ಮ ರೆಫರಲ್ ಕೋಡ್ ಅನ್ನ ಬಳಸ್ಬಿಟ್ಟು ನೀವು ಕೂಡ ಅನೇಕ ಈ ತರದ ಲೈವ್ ಕಾರ್ಯಕ್ರಮಗಳಿಗೆ ಕೂಡ ಜಾಯಿನ್ ಆಗ್ಬೋದು. ಅದರ ಲಿಂಕ್ ಕೂಡ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಸಿಗ್ತಾ ಇರ್ತದೆ. ಬನ್ನಿ ನೋಡೋಣ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ. ಸ್ನೇಹಿತರೆ, ಅಕಾಡೆಮಿನಲ್ಲಿ ಕೂಡ ಪ್ರೆಸೆಂಟ್ಸ್ ಎ ನ್ಯೂ ಗೋಲ್. ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಅದಕ್ಕೂ ತರಬೇತಿ KTET-ಗಾಗಿ, GPSTR ಗಾಗಿ, CTET-ಗಾಗಿಯೂ ಕೂಡ ಇದು ನಡೀತಾ ಇದೆ. ಸೊ ಈ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಬಹುದು ಅಕಾಡೆಮಿನಲ್ಲಿ. ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ಕೋರ್ಸ್ ನ ಒಂದು ಪೂರ್ಣ ತರಬೇತಿಯನ್ನ ಟಾಪ್ ಎಜುಕೇಟರ್ಸ್ ಗಳು ಕೂಡ ಕೊಡ್ತಾರೆ. ಸೊ ಹಾಗಾಗಿ ರಮೇಶ್ 99 ನನ್ನ ರೆಫರಲ್ ಕೋಡ್ ಆಗಿರುತ್ತೆ. ಇದನ್ನ ಬಳಸ್ಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಅವೈನ್ 10% ಡಿಸ್ಕೌಂಟ್ಸ್ ಇದೆ. ಸಮ್ ಟೈಮ್ಸ್ 20% ಅನ್ಲಾಕ್ ಕೂಡ ಇದೆ. ಸೊ 20% ನ ಲಾಭ ಪಡಿಬೇಕು ಅಂತಂದ್ರೆ ಈಗಲೇ ಅಕಾಡೆಮಿನಲ್ಲಿ ಕೂಡ ನೀವೇನ್ ಮಾಡಬೇಕು, ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಅಕಾಡೆಮಿಯಲ್ಲಿ ಕಾಂಬೋ ಚಂದಾದಾರಿಕೆ ಕೂಡ ನಡೀತಾ ಇದೆ. ಕರ್ನಾಟಕ PSC ಮತ್ತು ಟೀಚಿಂಗ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಇದು ಕಾಂಬೋ ಚಂದಾದಾರಿಕೆ. ಸೊ ಇದ್ರಲ್ಲಿ ಕೂಡ ಅಷ್ಟೇ 24 ಮಂತ್ಗೆ 2 ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ 18,000 ಸಮಥಿಂಗ್ ನಿಮ್ಗೆ ಈ ಕೋರ್ಸ್ ಕೂಡ ಸಿಗತ್ತೆ. ಸೊ ಈ ಕೋರ್ಸ್ ಅನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಹಾಗಾಗಿ ಯಾರ್ಯಾರು ಇದನ್ನ ಇನ್ನೂ ಪರ್ಚೇಸ್ ಮಾಡಿಲ್ಲ ತಾವೆಲ್ಲರೂ ರಮೇಶ್ 99 ನಮ್ಮ ರೆಫರಲ್ ಕೋಡ್ ಬಳಸ್ಕೊಂಡ್ಬಿಟ್ಟು ಆ ನಂತರ ನೀವೇನ್ ಮಾಡ್ಬೋದು, 10% ಡಿಸ್ಕೌಂಟ್ ಅಲ್ಲಿ ಇದನ್ನ ಪಡಿಬಹುದು ಅಂತ ಹೇಳುತ್ತೇನೆ. ಓಕೆ, ಕಾಂಬೋ ಚಂದಾದಾರಿಕೆಯನ್ನ ಪಡೆಯೋದ್ರ ಮುಖಾಂತರ ನೀವು ಕೂಡ ನಮ್ಮ ಕೋಡ್ ಅನ್ನ ಬಳಸಿ 10% ಡಿಸ್ಕೌಂಟ್ ಅನ್ನ ಪಡೀರಿ ಅಂತ ಹೇಳ್ಬೋದು. ಸೊ ಇದು ಸ್ನೇಹಿತರೆ ನಮ್ಮ ಇವತ್ತಿನ ಗೌತಮ ಬುದ್ಧನ ಕಂಪ್ಲೀಟ್ ಪರಿಚಯವನ್ನ ನಿಮ್ ಮುಂದೆ ಮಾಡಿಕೊಡೋಣ. ಸೊ ಪ್ರಶ್ನೆ ಒಂದು ಇದೆ, ಬಹಳ ಸುಂದರವಾಗಿದೆ ಪ್ರಶ್ನೆ. ಗೌತಮ ಬುದ್ಧನು ಶುದ್ಧೋಧನನ ಮಗನಾಗಿ ಯಾವ ಗಣರಾಜ್ಯದಲ್ಲಿ ಜನಿಸಿದನು ಅಂತ ಇದೆ. ಓಕೆ, ಯಾವ ಗಣರಾಜ್ಯದಲ್ಲಿ ಜನಿಸಿದನು? ಸೊ ಇದಕ್ಕೆ ನೀವು ನೋಡಬಹುದು, ಯೋಚನೆಯನ್ನು ಕೂಡ ಮಾಡ್ತಾ ಇರಿ ಸ್ನೇಹಿತರೆ. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಇದಕ್ಕೆ ಉತ್ತರ ಮಾಡಬಹುದು. ನಾನು ಕೇಳಿದ್ದೇನೋ, ಶುದ್ಧೋಧನನ ಮಗನಾಗಿ ಆತ ಯಾವ ಗಣರಾಜ್ಯದಲ್ಲಿ ಜನಿಸಿದ ಅಂತ ಕೇಳಿದ್ದು. ನೀವು ಕನ್ಫ್ಯೂಸ್ ಆಗಿ ಕಪಿಲವಸ್ತುನಾರು ಹಾಕಿರ್ತೀರಿ, ಇಲ್ಲ ಲುಂಬಿಣಿ ವನನಾರು ಹಾಕಿರ್ತೀರಿ. ದಿಸ್ ಇಸ್ ಪ್ಯೂರ್ಲಿ ರಾಂಗ್ ಕಾನ್ಸೆಪ್ಟ್. ನಾನ್ ಕೇಳಿದ್ದು ಗಣರಾಜ್ಯದಲ್ಲಿ ಅಂತ. ಹಂಗಾಗಿ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ, ಶಾಕ್ಯ ಗಣರಾಜ್ಯದಲ್ಲಿ ಅಂತ. ಅದು ಶಾಕ್ಯ ಜನಪದ ಅಂತ ಕೂಡ ಕರಿತೀವಿ. ಬುಡಕಟ್ಟು ವಲಯಗಳಲ್ಲಿ ಅವನ ಆ ಕಾಲಕ್ಕೆ ಕಪಿಲವಸ್ತು ಅನ್ನುವಂತ ಪ್ರದೇಶ, ಅಲ್ಲಿ ಲುಂಬಿಣಿ ವನ, ನೇಪಾಳದ ಸಮೀಪ, ಅಲ್ಲಿ ಆತ ಜನಿಸಿದ್ದು. ಹಂಗಾಗಿ ಇದು ಕಂಪ್ಲೀಟ್ ಅಡ್ರೆಸ್. ಹಂಗಾಗಿ ನೀವು ಗಣರಾಜ್ಯದಲ್ಲಿ ಅಂತ ಕೇಳಿದ್ರೆ ಶಾಕ್ಯ, ಸ್ಥಳ ಕೇಳಿದ್ರೆ ಕಪಿಲವಸ್ತು, ಇನ್ನು ಪರ್ಟಿಕ್ಯುಲರ್ ಪ್ಲೇಸ್ ಯಾವ ವನ ಎಲ್ಲಿ ಅಂದ್ರೆ ಲುಂಬಿಣಿ ವನದಲ್ಲಿ ಜನಿಸ್ತಾ ಅಂತ ಕೂಡ ನಿಮಗೆ ನೆನ್ಪಿಡ್ಬೇಕು. ಹಂಗಾಗಿ ಬೌದ್ಧ ಧರ್ಮದ ಬಗ್ಗೆ ಓದುವಾಗ, ಗೌತಮ ಬುದ್ಧರ ಬಗ್ಗೆ ಓದುವಾಗ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾದ ಸಂಗತಿಗಳಿವು. 563ರಿಂದ 483 ಕಾಲ ಇದು. ಓಕೆ, ಕ್ರಿಸ್ತ ಪೂರ್ವದ ಕಾಲ. ಸೊ ಇಲ್ಲಿ ಬೌದ್ಧ ಧರ್ಮದ ಸ್ಥಾಪಕ ಅಂತ ಹೇಳಿ ಗೌತಮ ಬುದ್ಧ. ಸೊ 563ರಲ್ಲಿ ಲುಂಬಿಣಿ ವನ ಅಂತ, ಈಗಿನ ನೇಪಾಳದಲ್ಲಿದೆ ಲುಂಬಿಣಿ ವನ, ಅಲ್ಲಿ ಜನಿಸಿದ. ಈತನ ತಂದೆ ಹೆಸರು ಸಿದ್ಧಾರ್ಥ, ತಾಯಿ ಶುದ್ಧೋಧನ. ಅವನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ.
ಹುಟ್ಟಿದ 7 ದಿನಗಳ ವೇಳೆಗಾಗ್ಲೇ ಮಾಯಾದೇವಿ ಮರಣ ಹೊಂತಾಳೆ. ಹಾಗಾಗಿ ಇವನ ಸ್ಟೆಪ್ ಮದರ್, ಸಾಕು ತಾಯಿಯಾಗಿ ಮಹಾಪ್ರಜಾಪತಿ ಗೌತಮಿ ಇವನನ್ನ ಸಾಕ್ತಾಳೆ. ಹಾಗಾಗಿ ಇವನಿಗೆ ಗೌತಮ ಅನ್ನುವ ಹೆಸರು ಬರೋದಕ್ಕೂ ಅದೇ ಕಾರಣ. ಸೊ ಈತನು ಕೂಡ ಜನಿಸಿದ್ದು ತಂದೆ ಶುದ್ಧೋಧನ ಕಪಿಲ ವಸ್ತುವಿನ ಶಾಕ್ಯ ಕುಲದ ಮುಖಂಡ ಅಂತ ನೆನಪಿಟ್ಕೊಳ್ಳಿ. ಶಾಕ್ಯ ಗಣರಾಜ್ಯ ಅಂತ ಕರಿತೀವಿ. ಹಾಗಾಗಿನೇ ಸಿದ್ಧಾರ್ಥನಿಗೆ ಇನ್ನೊಂದು ಬಿರುದು ಕೂಡ ಇದೆ, ಶಾಕ್ಯ ಮುನಿ ಅಂತನೂ ಕೂಡ ಕರೀತಾರೆ. ಶಾಕ್ಯ ಮುನಿ ಅಂತ ಕರೆಯೋದು ಯಾಕೆ ಅಂದ್ರೆ ಶಾಕ್ಯ ಗಣರಾಜ್ಯದ ಪ್ರದೇಶದಲ್ಲಿ ಈತ ಬೆಳೆದಿದ್ರಿಂದಾಗಿ ಹಾಗೆ ಕರಿತಕ್ಕಂಥದ್ದು ಕೂಡ ಕರಿತೀವಿ. ತಾಯಿ ಮರಣದ ನಂತರ ಅವನನ್ನ ಸಾಕಿ ಬೆಳೆಸಿದವಳು ಪ್ರಜಾಪತಿ ಗೌತಮಿ. ಹಾಗಾಗಿ ಅವನಿಗೆ ಗೌತಮ ಅನ್ನುವ ಹೆಸರು ಬಂತು ಅಂತ ಕೂಡ ಹೇಳ್ತೀವಿ. ಓಕೆ, ಮೊದಲ ಹೆಸರು ಬಗ್ಗೆ ಯಾವಾಗಲೂ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಸಿದ್ಧಾರ್ಥ ಮೊದಲ ಹೆಸರು. ಮಹಾವೀರನ ತಂದೆಗೂ ಇಲ್ಲಿಗೂ ಲಿಂಕ್ ಮಾಡ್ಬಿಡಿ, ಮತ್ತೆ ಅದು ಕೂಡ ನಿಮ್ಗೆ ತಪ್ಪಾಗ್ಬಿಡುತ್ತೆ. ಸೊ ಪ್ರಶ್ನೆ 32, ಗೌತಮನ ಮೇಲೆ ಪ್ರಭಾವ ಬೀರಿದ 4 ಘಟನೆಗಳಲ್ಲಿ ಅತ್ಯಂತ ಗಾಢವಾದ ಪ್ರಭಾವ ಬೀರಿದ ಘಟನೆ ಯಾವುದು ಅಂತ. ನಿಮಗೆ ಗೊತ್ತಿದೆ, ಈ 4 ಘಟನೆಗಳು ಅವನ ಮೇಲೆ ಅವನು ಇದನ್ನ ನೋಡೇನೆ ಪರಿವರ್ತನೆ ಆಗಿದ್ದು ಅಂತ. ಓಕೆ, ಹಾಗಾದ್ರೆ ಈ 4 ಘಟನೆಗಳಲ್ಲಿ ಅವನಿಗೆ ಯಾವ ಘಟನೆ ತುಂಬಾನೇ ಡಿಸ್ಟರ್ಬ್ ಮಾಡ್ತು ಅಂತ. ಈ ಪ್ರಶ್ನೆ ನೋಡಿ, ಅವನ ಮೇಲೆ ಗಾಢವಾಗಿ ಪ್ರಭಾವ ಬೀರಿದ ಘಟನೆ ಯಾವುದು ಅಂತ ಕೇಳ್ತಾ ಇರೋದು. ಅವನು ವಾಯು ವಿಹಾರಕ್ಕೆ ಹೊರಟಾಗ ಒಬ್ಬ ವೃದ್ಧನನ್ನ ನೋಡ್ದ, ಒಬ್ಬ ರೋಗಿಯನ್ನ ನೋಡ್ದ, ಒಂದು ಶವಯಾತ್ರೆ ಹೋಗ್ತಾ ಇರೋದನ್ನ ನೋಡ್ದ. ಇವು 3 ಅವನಿಗೆ ಡಿಸ್ಟರ್ಬ್ ಮಾಡ್ಲಿಲ್ಲ. ತುಂಬಾ ಡಿಸ್ಟರ್ಬ್ ಮಾಡಿದ್ ಯಾವುದು ಅಂತಂದ್ರೆ ಒಬ್ಬ ಸನ್ಯಾಸಿಯನ್ನ ನೋಡಿದಾಗ. ಪ್ರಾಪಂಚಿಕ ಸುಖಭೋಗಗಳ ಸಂತೋಷದಿಂದ ಹೊರಗೆ ಬಂದ್ಬಿಟ್ಟು ವೈಚಾರಿಕತೆಯ ಆಧಾರದ ಮೇಲೆ ಬದುಕಿದ್ದಂತಹ ಒಬ್ಬ ಶ್ರೇಷ್ಠ ಸನ್ಯಾಸಿ ಒಬ್ಬನನ್ನು ನೋಡಿದಾಗ ಅವನಿಗೆ ಅದರ ಮೇಲೆ ತುಂಬಾ ಗಾಢವಾದ ಪ್ರಭಾವವನ್ನು ಬೀರಿ, ಆಮೇಲೆ ಅವನು ಪ್ರಪಂಚದ ಸುಖಭೋಗಗಳನ್ನ ತ್ಯಜಿಸಿದ್ರೆ ಈ ತರದ ಒಂದು ಸತ್ಯದ ಅರಿವನ್ನ ಪಡ್ಕೊಳ್ಬಹುದು ಅಂತ ಕೂಡ ಅವನಿಗೆ ಗೊತ್ತಾಯ್ತು ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ನೀವು PUC ಪುಸ್ತಕ ಕರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸಿದ್ಧಾರ್ಥ ತುಂಬಾ ಬೆಳೀತಾ ಇದ್ದ. 16ನೇ ವಯಸ್ಸಿಗೆ ಯಶೋಧರ ಅವಳೊಂದಿಗೆ ಮದುವೆ ಕೂಡ ಆಗತ್ತೆ. ಸೊ ಗಂಡು ಮಗು ಜನಿಸ್ತಾನೆ, ರಾಹುಲ ಅಂತ ಹೇಳಿ. ರಾಹುಲ ಅಂದ್ರೆ ಹ್ಯಾಂಡಿಕ್ಯಾಪ್ ಅಂತ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥ ಅರಮನೆಯಿಂದ ಆಚೆ ಹೋದಾಗ ಅಲ್ಲಿ ಒಬ್ಬ ವೃದ್ಧನನ್ನ ನೋಡ್ದ, ಸೊ ಒಬ್ಬ ರೋಗಿಯನ್ನ ನೋಡ್ದ, ಒಂದು ಶವಯಾತ್ರೆಯನ್ನ ನೋಡ್ದ, ಒಬ್ಬ ಸನ್ಯಾಸಿಯನ್ನು ಕೂಡ ಕಂಡ. ಮೊದಲ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸೆಂಟೆನ್ಸ್, ಮೊದಲ 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ಮತ್ತು ನೋವನ್ನ ಕಂಡ್ರೆ 4ನೇ ದೃಶ್ಯದಲ್ಲೇ ಆತ ಸಂತೋಷವನ್ನ, ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನ ಕಂಡು ಈ ದೃಶ್ಯಗಳ ಹಿಂದಿನ ಅಷ್ಟು ಸತ್ವವನ್ನು ಅರಿವು ಮಾಡ್ಕೊಳ್ಳೋದಕ್ಕೆ ಪ್ರಾಪಂಚಿಕ ಸುಖಗಳಿಗಿಂತ ಸನ್ಯಾಸತ್ವದ ದೀಕ್ಷೆ ತುಂಬಾ ಮುಖ್ಯ ಅಂತ ಅವನ್ಗನ್ಸುತ್ತೆ. ಹಾಗಾಗಿ ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮವನ್ನ ಬೀರ್ತು. ಆದ್ರೆ ಬೀರೋದಕ್ಕೆ ತುಂಬಾ ಡಿಸ್ಟರ್ಬ್ ಮಾಡಿದ ಘಟನೆ ಅಂತಂದ್ರೆ ನೋಡಿ, ನಮ್ಮ ಪ್ರಿವಿಯಸ್ ಬುಕ್ ಮೊದಲ 3 ಘಟನೆಗೆ ದೃಶ್ಯಗಳಿಗಿಂತ ಅವನಿಗೆ 4ನೇ ದೃಶ್ಯನೇ ತುಂಬಾ ಮನಸ್ಸಿಗೆ ಏನಾಯ್ತು, ಡಿಸ್ಟರ್ಬ್ ಆಯ್ತು ಅಂತ ಕೂಡ ಕರಿತೀವಿ. ಹಾಗಾಗಿ ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮವನ್ನ ಬೀರ್ತು ಅಂತ ಕೂಡ ಅದನ್ನ ಹೇಳ್ತೀವಿ. ಹಾಗಾಗಿ ಸಿದ್ಧಾರ್ಥ ತನ್ನ ಪ್ರಾಪಂಚಿಕ ಜೀವನವನ್ನ ತ್ಯಜಿಸಲು ದುಃಖಕ್ಕೆ ಮೂಲ ಕಾರಣ ಆಸೆ ಅನ್ನೋದನ್ನ ಆತ ಅಂದ್ಕೊಳ್ತಾನೆ. ಹಾಗಾಗಿ ತನ್ನ ಹೆಂಡತಿ, ಮಗು, ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಆತ ಹೊರಟ. ಇದನ್ನ ಬೌದ್ಧ ಧರ್ಮದಲ್ಲಿ ಮಹಾಪರಿತ್ಯಾಗ ಅಂತ ಕೂಡ ಅದನ್ನ ಕರೀತಾರೆ. ನೆಕ್ಸ್ಟ್ ಬರೋಣ, 33ನೇ ಪ್ರಶ್ನೆ. ಗೌತಮನನ್ನು ಬಾಲ್ಯದಲ್ಲಿ ನೋಡಿ ಅವನ ತಂದೆಗೆ ಇವನೊಬ್ಬ ಸನ್ಯಾಸಿಯಾಗುವನು ಎಂದು ಭವಿಷ್ಯ ನುಡಿದ ಮಹರ್ಷಿ ಯಾರು ಅಂತ. ಸೊ ವಾಲ್ಮೀಕಿ, ವ್ಯಾಸ, ಅಗಸ್ತ್ಯ, ಆಸಿತ. ಸ್ನೇಹಿತರ ನೆನ್ಪಿಟ್ಕೊಳ್ಳಿ, ಗೌತಮನನ್ನ ಬಾಲ್ಯದಲ್ಲಿ ನೋಡಿ ಅವನಿಗೆ ಹೇಳಿದಂತವ್ರು ಆಸಿತ ಮಹರ್ಷಿ ಅಂತ. ನೆನ್ಪಿಟ್ಕೊಳ್ಳಿ, ನಮ್ಗೆ ಈ ಕತೆ ಯಾವುದೇ 8ನೇ ಕ್ಲಾಸ್ ಪುಸ್ತಕ ಆಗ್ಲಿ PUC ಪುಸ್ತಕ ಆಗ್ಲಿ ಹೇಳೋದಿಲ್ಲ. ಪ್ಯೂರ್ಲಿ 6th ಸ್ಟ್ಯಾಂಡರ್ಡ್ ಬುಕ್ ನಮ್ಗೆ ಇದನ್ನ ಹೇಳುತ್ತಷ್ಟೇ. ಯಾಕೆಂದ್ರೆ ಗೌತಮ ಬುದ್ಧ ಗುರುವಿನ ಬಗೆಗೆ ಇರ್ತಕ್ಕಂತ ಅನೇಕ ಮಾಹಿತಿಗಳಿರ್ತಕ್ಕಂತ ಬಾಲ್ಯದ ವಿಚಾರಗಳ ಕಥೆಗಳನ್ನು ಹೇಳುವಾಗ ಇದನ್ನ ಹೇಳ್ತಾರೆ. ಏನಾಗಿತ್ತು ಅಂತಂದ್ರೆ, ದೊಡ್ಡ ಒಂದು ನಾಮಕರಣದ ಸನ್ನಿವೇಶ. ಪ್ರಪಂಚದ
ಬಹಳಷ್ಟು ವರ್ಷಗಳ ನಂತರ ಅವನಿಗೆ ಮಗುವಾಗಿದ್ದರಿಂದಾಗಿ ತುಂಬಾ ಸಂಭ್ರಮ ಪಡ್ತಾ ಇದ್ದ. ಆ ಸಂಭ್ರಮದಲ್ಲಿ ಕೂಡ ಎಲ್ಲ ಮಹರ್ಷಿಗಳನ್ನ ಕೂಡ ಕರೆಸಿದ್ದ. ಆಗ ಶಾಕ್ಯ ಜನಪದದಲ್ಲಿ ಇವನ್ಗನ್ಸತ್ತೆ ಮುಂದೆ ಇವನೊಬ್ಬ ಪ್ರಬಲ ಅರಸನಾಗ್ತಾನೆ ಅಂತ. ಸೊ ಆವಾಗ ಬಂದಂತ ಆಸಿತ ಮಹರ್ಷಿ ಇವನನ್ನ ನೋಡಿ ಗಳಗಳನ್ನೇ ಹತ್ತು ಬಿಡ್ತಾನೆ, ಮತ್ತೆ ಜೋರಾಗಿ ನಗ್ತಾನೆ. ಆಗ ಇವನನ್ನ ಕೇಳ್ತಾರೆ, ಯಾಕೆ ಶುದ್ಧೋಧನ ಕೇಳ್ತಾನೆ, ಯಾಕೆ ಆಸಿತ ಮಹರ್ಷಿ ನೀವೀಗ ಮೊದಲು ನಕ್ಕಿದ್ ಯಾಕೆ, ಆಮೇಲೆ ಇದನ್ನ ಹತ್ತಿದ್ ಯಾಕೆ ಅಂತ ಕೇಳ್ತಾನೆ. ಅವಲ್ಲ ಅವನು ಹೇಳ್ತಾನೆ, ನಾನು ಹತ್ತಿದ್ದಿ ಯಾಕೆ ಅಂತಂದ್ರೆ ಈತ ಹೇಳ್ತಾನೆ, ಆತ ಭವಿಷ್ಯ ಹೇಳ್ತಾನೆ, ಈತ ಲೋಕದ ಅಳಲನ್ನು ನಿವಾರಿಸುವಂತ ಸನ್ಯಾಸಿ ಆಗ್ತಾನೆ. ಇಂಥ ಸನ್ಯಾಸಿಯ ಮಾತುಗಳನ್ನ ಕೇಳೋದಕ್ಕಾಗ್ಲಿ ಇವನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಾಗ್ಲಿ ನನ್ನ ವಯಸ್ಸಿರಲ್ಲ, ಹಾಗಾಗಿ ನನ್ಗೆ ಆ ಒಂದು ದುಃಖ ಆಗಿದೆ ಅಂತ. ಮತ್ ಯಾಕೆ ನಕ್ತಿ ಅಂತ ಕೇಳ್ತಾರೆ. ನಾನು ನಕ್ಕಿದ್ ಯಾಕೆ ಅಂದ್ರೆ ನೀನೊಬ್ಬ ಹುಚ್ಚಪ್ಪ, ರಾಜನ ಮಗ ರಾಜ ಆಗ್ತಾನೆ ಅಂತೇಳಿ ನೀನೇನಾಗ್ತೀಯ ರಾಜನಾಗುತ್ತಾನೆ ಅಂತೇಳಿ ನೀನ್ ಅನ್ಕೊಂಡಿದ್ಯಾ. ಆದ್ರೆ ಯಾವ ಕಾರಣಕ್ಕೂ ಅವನು ರಾಜನಾಗಲ್ಲ. ಲೋಕದ ಅಳಲನ್ನು ನಿವಾರಿಸ್ತಕ್ಕಂತ ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ ಭವಿಷ್ಯವನ್ನು ನಡೀತಾನೆ. ಇವಲ್ಲಿಂದ ಆತ ಶುದ್ಧೋಧನ ಕಂಪ್ಲೀಟ್ ಆಗಿ ನನ್ನ ರಾಜನನ್ನಾಗಿ ಮಾಡೇ ತೀರ್ತೀನಿ ಅನ್ನೋ ಹಠಕ್ಕೆ ಕೂಡ ಬೀಳ್ತಾನೆ. ಹಾಗಾಗಿ ಸಿದ್ಧಾರ್ಥನಿಗೆ ಯಾವುದೇ ರೀತಿಯಾದ ದುಃಖ ವೈರಾಗ್ಯಗಳು ಸಂದರ್ಭಗಳು ಬಾರದೇ ಇರುವಂತೆ 3 ಅರಮನೆಗಳ ಮಧ್ಯದಲ್ಲಿ ಪ್ರಜಾಪತಿ ಗೌತಮಿಯ ಸುತ್ತ ಕನ್ನನನ್ನ ನೇಮಿಸ್ಬಿಟ್ಟು ಕಂದಕ ಕುದುರೆಯನ್ನು ಕೊಟ್ಬಿಟ್ಟು ಅಲ್ಲಿ ಅವನ ಬಾಲ್ಯವನ್ನ ಕಳೆಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸುತ್ತಲೂ ಕೂಡ ಮರ ಗಿಡಗಳಿಂದ ಆವೃತವಾಗಿರ್ತಕ್ಕಂಥ ಸುಂದರವಾದ ಸ್ಥಳಗಳು, ಯಾವುದೇ ರೀತಿಯಾದ ಕಷ್ಟಕರವಾದ ಸನ್ನಿವೇಶ ಅವನ ಕಣ್ಣೆದುರಿಗೆ ಬರಬಾರದು ಅಂತ ಹೇಳಿ ಕೂಡ ಟ್ರೈ ಮಾಡ್ತಾರೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ಒಂದು ಸ್ಟೋರಿ ನೀವೇನಾದ್ರೂ ಓದಬೇಕು ಅಂತಂದ್ರೆ, ನೀವೊಂದು ಹೇಳಿದ್ದೆ ನಾನು ನಿಮ್ಗೆ, ಯಾರಿಗಾರು ಓದೋ ಉತ್ಸಾಹ ಇದ್ರೆ ಪ್ರೇಮ ಭಿಕ್ಷು ಅಂತ ಹೇಳಿ ಒಂದು ಕಾದಂಬರಿ ಇದೆ. ಇದನ್ನು ಬರೆದಿರೋರು ಡಾಕ್ಟರ್ ಪ್ರಭುಶಂಕರ್ ಅವರು. ಓಕೆ, ಈ ಪುಸ್ತಕವನ್ನು ಒಂದ್ಸಾರಿ ಓದ್ರಿ ನೀವು. ಮೈನ್ ಥೀಮ್ ಇರೋದೇ ಬೇರೆ, ಬಟ್ ನೀವು ಇದನ್ನು ಓದಿದ್ರೆ ನಿಮ್ಗೆ ಹೌ ಬುದ್ಧ, ಹೇಗೆ ಸಿದ್ಧಾರ್ಥ ಗೌತಮನಿಂದ ಬುದ್ಧನಾಗೋದಕ್ಕೆ ಏನೇನಾಗಿತ್ತು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಬಹಳ ಅದ್ಭುತವಾಗಿ ಕೂಡ ಅದು ಸಿಗತ್ತೆ. ಅಲ್ಲಿಗೆ ನಮ್ಮ ಈ ಪ್ರಶ್ನೆಗೆ ಉತ್ತರ ಆಸಿತ ಮಹರ್ಷಿ ಕೂಡ ರೈಟ್ ಆನ್ಸರ್ಸ್. ಓಕೆ, ಸೊ ನೆಕ್ಸ್ಟ್ ಬರೋಣ. ಅಲ್ಲಿಗೆ ನೆಕ್ಸ್ಟ್ ಬರ್ತೀವಿ ನಾವು 34ನೇ ಪ್ರಶ್ನೆ. ಶುದ್ಧೋಧನನು ಗೌತಮನಿಗೆ ರಥಸವಾರಿ ಮತ್ತು ಕ್ಷತ್ರಿಯ ವಿದ್ಯೆಗಳನ್ನ ಕಲಿಸ್ಲಿಕ್ಕಾಗಿ ಯಾವ ಗುರುವನ್ನ ನೇಮಿಸಿದ್ದ? ದೇವದತ್ತ, ಅನಿರುದ್ಧ, ನಂದನ್, ಚೆನ್ನ ಅಂತ. ಓಕೆ, ನಿಮ್ಗೆ ಈ ಪ್ರಶ್ನೆ ನೋಡಿದಾಗ ಬಹಳಷ್ಟು ಜನರಿಗೆ ಏನಾಗಿದೆ ಅಂತಂದ್ರೆ, ಈ ಪ್ರಶ್ನೆ ಏನಾದ್ರು ಕೇಳಿದ್ರೆ ನಿಜವಾಗ್ಲೂ ಗೌತಮನ ಬಗ್ಗೆ ಕೆಲವು ವಿಶೇಷವಾದ ವಿಚಾರಗಳು ತಿಳ್ಕೊಳ್ಳದೇ ಇರೋದ್ರಿಂದ ಇಲ್ಲಿ ನೀವು ಆನ್ಸರ್ನ ತಪ್ಪು ಹಾಕೇ ಹಾಕ್ತೀರಾ. ವೆರಿ ಗುಡ್ ಆಗಿ ನೆನ್ಪಿಟ್ಕೊಳ್ಳಿ. ಚೆನ್ನನನ್ನ ನಮ್ಮಲ್ಲೆಲ್ಲಾ ಕಥೆಗಳಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಗೌತಮನ ರಥ ಸವಾರಿ ಮಾಡ್ತಿದ್ದಂತಹ ಒಬ್ಬ ಡ್ರೈವರ್ ಅಂತ ನಮ್ಮನ್ನ ಪ್ರತಿಬಿಂಬಿಸಿರೋದು. ಸೊ ಇಟ್ಸ್ ಪ್ಯೂರ್ಲಿ ರಾಂಗ್. ಅದು ಕೇವಲ ಒಬ್ಬ ವ್ಯಕ್ತಿಯನ್ನ ಚೆನ್ನನನ್ನ ಇವನ ಒಂದು ವಿಚಾರಗಳಿಗಾಗಿ ನೋಡ್ಕೊಳ್ಳೋದಕ್ ಬಿಡ್ತಾನೆ ಅಂದ್ರೆ ಅವನು ಸಾಮಾನ್ಯವಾದ ವ್ಯಕ್ತಿ ಆಗಿರ್ಲಿಲ್ಲ. ಹಂಗಾಗಿ ವೆರಿ ಇಂಪಾರ್ಟೆಂಟ್, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಕೇವಲ ಸೇವಕ ಅಲ್ಲ. ಸೊ ಇವನು ಕೂಡ ಎಲ್ಲ ವಿದ್ಯೆಗಳನ್ನ ಕಲಿತಂತ ಶ್ರೇಷ್ಠ ಕ್ಷತ್ರಿಯ ಕುಲದ ನಾಯಕ. ಅವನನ್ನ ಕರ್ಕೊಂಡು ಬಂದು ಶುದ್ಧೋಧನ ಹೇಳ್ತಾನೆ. ಮತ್ತ ಅವನ ಪೂರ್ತಿ ಮನಸ್ಥಿತಿಯನ್ನ ಕ್ಷತ್ರಿಯ ಗುಣವಾಗಿಯೇ ಪರಿವರ್ತಿಸ್ಬೇಕು ಅನ್ನೋದು ಕೂಡ. ಹಾಗಾಗಿ ಅವನು ಎಲ್ಲ ವಿದ್ಯೆಗಳನ್ನ ಹೇಳ್ಕೊಡೋದಕ್ಕೆ ಈ 3 ಜನರ ಜೊತೆಯೂ ಕೂಡ ಆತ ಟೈಅಪ್ ಮಾಡಿಕೊಂಡು ನೀನೊಬ್ಬ ಪ್ರಬಲ ಕ್ಷತ್ರಿಯ ಅಂತ ಪ್ರೂವ್ ಮಾಡೋದಕ್ಕೂ ಕೂಡ ಚೆನ್ನ ಇಲ್ಲಿ ಗೌತಮನಿಗೆ ಟ್ರೈ ಮಾಡಿಸ್ತಾನೆ. ಅವಾಗಲೇ ಈ ದೇವದತ್ತ ಯಾರು ಅಂದ್ರೆ ವಿದ್ಯೆಯಲ್ಲಿ ತುಂಬಾನೇ ಪ್ರಬಲನಾಗಿರ್ತಕ್ಕಂಥ ಅರಸ. ಇವನನ್ನ ಕರೆಸಿ ಅವಾಗ ಬಿಲ್ವಿದ್ಯೆಗಳನ್ನ ಹೇಳ್ಕೊಡೋದ್ರ ಜೊತೆಗೂ ಕೂಡ ಅವನನ್ನ ಅರಸ ಅಂತ ಇವನ್ ಕಲ್ಸಿರಲ್ಲ, ಅವನೊಬ್ಬ ಗುರುವಾಗಿ ಕಲಿಸ್ತಾನೆ. ಕೊನೆಗೆ ಅವನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋ ಸಂದರ್ಭ ಬಂದಾಗ ಅವನ ಜೊತೆ ಹೇಗೆ ಹೋರಾಟ ಮಾಡ್ತೀಯ ಅಂತ ಕೇಳಿದಾಗ ದೇವದತ್ತನ ವಿರುದ್ಧ ಕೂಡ ಪ್ರಬಲವಾದಂತಹ ಬಿಲ್ಲುಗಾರಿಕೆಗಳನ್ನ ಪ್ರದರ್ಶನ ಮಾಡ್ತಾನೆ ಗೌತಮ. ಸೊ ನೆಕ್ಸ್ಟ್ ಅನಿರುದ್ಧನನ್ನ ಕುದುರೆ ಸವಾರಿಯಲ್ಲೂ ಕೂಡ ಸೋಲಿಸಿದ್ದ. ಕುದುರೆ ಸವಾರಿಯ ಎಲ್ಲ ಚಾಕಚಕ್ಯತೆಯನ್ನ ಹೇಳ್ಕೊಟ್ಟವನೇ ಇವನು, ಅವನನ್ನೇ ಕೂಡ ಸೋಲಿಸಿದ್ದ ಗೌತಮ. ನಂದನ್ ಇವನು ಕೂಡ ಖಡ್ಗ ವರಸೆಯನ್ನ ಕಲಿಸಿದವನು.
ಆ ನಂತರ ಬರೋದು ಚೆನ್ನ. ಈತ ರಥಸವಾರಿ ಮತ್ತು ಎಲ್ಲ ಕ್ಷತ್ರಿಯ ವಿದ್ಯೆಗಳ ಒಬ್ಬ ಶ್ರೇಷ್ಠ ಲೆಜೆಂಡರಿ ಮ್ಯಾನ್ ಇವನು. ಹಂಗಾಗಿ ಇವನು ಈ ಎಲ್ಲದನ್ನ ತರಬೇತಿಗೊಳಿಸೋದಕ್ಕೆ ಇಷ್ಟೂ ಜನರನ್ನ ಆತ ಪಡ್ಕೊಂಡಿದ್ದ. ದೇವದತ್ತ ಬಿಲ್ಲುಗಾರಿಕೆ, ಅನಿರುದ್ಧ ಕುದುರೆ ಸವಾರಿ, ನಂದನ್ ಖಡ್ಗವರಸೆ, ಚೆನ್ನ ರಥಸವಾರಿಯ ಜೊತೆಗೆ ಎಲ್ಲ ಕ್ಷತ್ರಿಯ ವಿದ್ಯೆಗಳ ಒಂದು ಮಾಸ್ಟ್ರಿಯನ್ನ ಹೇಳ್ಕೊಡ್ತಾರೆ. ಈ ಎಲ್ಲದನ್ನ ಹೇಳ್ಕೊಟ್ಟು ಇವನನ್ನೊಬ್ಬ ಶ್ರೇಷ್ಠ ಕ್ಷತ್ರಿಯ ಅಂತ ಕನ್ವರ್ಟ್ ಮಾಡ್ಬೇಕಷ್ಟೇನೆ. ಸೊ ಹಾಗಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ, ಅದು ಸಾಧ್ಯವೇ ಆಗೋದಿಲ್ಲ. ಕೊನೆಗೂ ಆತ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬಂದೇ ಬಿಡುತ್ತೆ. ಸೊ ಹಾಗಾಗಿ ಮಹಾಪರಿತ್ಯಾಗ ಮಾಡುವಂತ ಸಂದರ್ಭ. ಆ ಸಂದರ್ಭದಲ್ಲೂ ಕೂಡ ಬಹಳ ಅದ್ಭುತವಾದಂತ ವಿಚಾರ ಸ್ನೇಹಿತರೆ. ಅಲ್ಲೇನಾಗಿತ್ತು ಈಗೂ ಕೂಡ ಹೇಳ್ತಾರೆ, ಚೆನ್ನ ಮತ್ತು ಆ ಕುದುರೆಯನ್ನ ಅಲ್ಲಿ ಬಿಟ್ಟು ವಾಪಸ್ ಹೋದ ಅಂತ ಓದಿರ್ತೀವಿ. ವಿಚ್ ಈಸ್ ದ ಪ್ಲೇಸ್ ತುಂಬಾ ಮುಖ್ಯ. ಇವತ್ತಿನ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆನಲ್ಲಿ ಬರ್ತಕ್ಕಂತ ಅನೋಮಾ ನದಿ ಅಂತ ಕರಿತೀವಿ. ಈ ಅನೋಮಾ ನದಿಯ ದಂಡೆಯ ಮೇಲೆನೆ ಗೌತಮ ಬುದ್ಧ ಮೊದಲ ಬಾರಿ ಸಂಪೂರ್ಣವಾಗಿರ್ತಕ್ಕಂಥ ತನ್ನ ಪ್ರಾಪಂಚಿಕ ಸುಖ ಭೋಗಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಹೊರಟ. ಇದನ್ನ ಪ್ರೂವ್ ಮಾಡಿದ್ಯಾರೋ? ಪ್ರೂವ್ ಮಾಡಿದ್ದೆ ಕನ್ನಿಂಗ್ ಹ್ಯಾಮ್ ಅವರು. ಬೌದ್ಧ ಅವಶೇಷಗಳನ್ನ ಹುಡುಕುವ ಸಂದರ್ಭದಲ್ಲಿ ಆ ಕಂಪ್ಲೀಟ್ ಆಗಿರ್ತಕ್ಕಂಥ ಡಾಟಾಗಳನ್ನ ಒಂದು ಅನಾಲಿಸಿಸ್ ಮಾಡಿದಂತ ಕನ್ನಿಂಗ್ ಹ್ಯಾಮ್ ಅವರು ಇದನ್ನ ಪ್ರೂವ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರು ಈ ಕಡೆ ಬಂದಾಗ ಅಲ್ಲಿ ಸಿಂಧೂ ನಾಗರಿಕತೆ ಅವಶೇಷಗಳನ್ನು ಹುಡುಕೊಡೋದಕ್ಕೆ ಕೂಡ ಒಂದ್ ಕಡೆ ಮತ್ತೊಂದು ಟೀಮ್ ಕೂಡ ಹೋಗಿತ್ತು. ಇದೆಲ್ಲ 1863ರ ವೇಳೆಗೆ ಈ ವಿಚಾರ ಹೊರಗೆ ಬರುತ್ತೆ. ಹಂಗಾಗಿ ಅನೋಮಾ ನದಿ ದಂಡೆಯ ತೀರದಲ್ಲಿನೇ ಚೆನ್ನ ಗೌತಮನನ್ನ ಬೀಳ್ಕೊಟ್ಟ ಅಂತ. ಸೊ ಇದನ್ನೆಲ್ಲ ಓದ್ಬೇಕಾದ್ರೆ ನನಗೆ ತುಂಬಾ ಹಾರಿಬಲ್ ವಿಚಾರ ಯಾವುದು ಅಂತಂದ್ರೆ, ಹೇಗೆ ಗೌತಮ ಹೇಗ್ ಬಿಟ್ಟು ಹೋಗ್ತಾನೆ ಅನ್ನೋದು ಒಂದ್ ತಲೆನಲ್ಲಿ ತುಂಬಾ ಕಾಡ್ತಾ ಇತ್ತು. ಯಾಕೆ ಅಂತಂದ್ರೆ ಅದ್ಭುತ ಬಿಲ್ಲುಗಾರಿಕೆ ಇದೆ, ಕುದುರೆ ಸವಾರಿ ಇದೆ, ಖಡ್ಗವರಸೆ ಇದೆ, ಕ್ಷತ್ರಿಯ ವಿದ್ಯೆ ಇದೆ, ಸುಖಭೋಗಗಳೆಲ್ಲ ಇದೆ. ಜಸ್ಟ್ ಒಂದ್ ಸೀನ್ ಅವನೊಂದು ಚೇಂಜ್ ಮಾಡಿತ್ತು ಅನ್ನೋದಾದ್ರೆ, ಅವನ್ ಹೇಗ್ ಬಿಟ್ಟು ಹೋಗ್ತಾನೆ ತನ್ನ ಮಗ ಹೆಂಡತಿ ಅಂತ ಬಂದಾಗ ಒಂದು ನಾಟಕ ಓದ್ದೆ. ಯಾವ ನಾಟಕ ಗೊತ್ತಾ? ನಾನು ಬಹಳ ಸರಿ ಹೇಳ್ತೀನಿ, ಈ ನಾಟಕ ಓದ್ರಿ. ಇದು ಕುವೆಂಪು ಅವರು ಬರೆದಿದ್ದಾರೆ, ಒಂದು ಏಕಂಕ ನಾಟಕ. ಅದನ್ನ ಮಹಾರಾತ್ರಿ ಅಂತ ನಾಟಕದ ಹೆಸರು. ದಯವಿಟ್ಟು ಯಾರಿಗಾದ್ರೂ ಓದೋ ಅಭ್ಯಾಸ ಇದ್ರೆ ದಯವಿಟ್ಟು ಈ ನಾಟಕ ಓದಿ. ಒಂದು 6 ಪೇಜಿಂದ 8 ಪೇಜ್ ಇದೆ ಅಷ್ಟೇ, ಬಹಳ ದೊಡ್ಡ ನಾಟಕ ಅಲ್ಲ ಇದು. 6 to 7 ಪೇಜ್ ಇದೆ ಮಹಾರಾತ್ರಿ ಅಂತ. ಈ ಬುಕ್ ಸಿಕ್ಕರೆ ಓದ್ರಿ. ಇದರಲ್ಲಿ 2 ರಾತ್ರಿಗಳ ಬಗ್ಗೆ ಕುವೆಂಪು ಅವರು ಅದ್ಭುತವಾಗಿ ಬರೆದಿದ್ದಾರೆ. ಒಂದು ರಾತ್ರಿ ಹೇಗೆ ಗೌತಮ ಬುದ್ಧ ತನ್ನ ಶಯ್ಯ ಗೃಹದಿಂದ ಅಂದ್ರೆ ತನ್ನ ಒಂದು ಬೆಡ್ರೂಮ್ ಇಂದ ಹೇಗೆ ಹೊರಗೆ ಬಂದು ಚನ್ನನನ್ನ ಬೀಳ್ಕೊಡ್ತಾನೆ ನದಿ ತೀರದಲ್ಲಿ ಅನ್ನೋದನ್ನ ಬಹಳ ಅದ್ಭುತವಾಗಿ ಮಹಾರಾತ್ರಿಯಲ್ಲಿ ಕೂಡ ಬರೀತಾರೆ. ಇನ್ನೊಂದು ರಾತ್ರಿ ಕೂಡ ಬರೆದಿದ್ದಾರೆ ಅದರಲ್ಲಿ. ಯಾವುದು ಅಂತಂದ್ರೆ ಕರ್ಣನ ದೇಹ ಸಿಕ್ಕು ಬಿದ್ದಿರುತ್ತೆ. ಮಹಾಭಾರತದ ಸೀನ್ ಬರೀತಾರೆ. ಕರ್ಣನ ದೇಹ ಬಿದ್ದಿರುತ್ತೆ. ಈ ಕಡೆ ಅರ್ಜುನ ಮತ್ತೆ ಈ ಕಡೆ ಎಲ್ಲಾ ನಿಂತಿರ್ತಾರೆ. ಕುಂತಿ ನಿಂತಿರ್ತಾಳೆ, ಈ ಕಡೆ ಕೃಷ್ಣ ನಿಂತಿರ್ತಾನೆ, ದೂರದಲ್ಲಿ ದುರ್ಯೋಧನ, ದುಶ್ಯಾಸನ ಎಲ್ಲ ಇರ್ತಾರೆ. ಆ ಸಂದರ್ಭದಲ್ಲಿ ಕರ್ಣನ ದೇಹವನ್ನು ನೋಡ್ಕೊಳ್ತಾ ಆ ರಾತ್ರಿ ಏನಾಯ್ತು, ಆ ಮನಸ್ಸುಗಳ ನಡುವಿನ ಮಾತುಕತೆ ಅನ್ನೋದನ್ನ ಅದ್ಭುತವಾಗಿ ಬರೆದಿದ್ದಾರೆ ಕುವೆಂಪು ಅವರು. ಅದಕ್ಕೆ ಕುವೆಂಪು ಅವರಿಗೆ ನಾವು ಹೇಳೋದು, ಜ್ಞಾನಪೀಠ ಮೊದಲನೇ ಬಾರಿ ಕೊಡ್ಬೇಕಾದ್ರೆ ಇಷ್ಟು ಅದ್ಭುತವಾದ ಕಲ್ಪನೆಗಳನ್ನು ಮಾಡ್ಲಿಕ್ಕೆ ಆ ಮಹಾನ್ ಜ್ಞಾನಿಗೆ ಸಾಧ್ಯ, ನಿಮ್ಮಂತವ್ರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಅದ್ಭುತವಾಗಿ ಕುವೆಂಪು ಅವರು ಬರೆದಿದ್ದಾರೆ. ಸಿಕ್ಕರೆ ಈ ನಾಟಕನ ಓದಿ. ಏಕಂಕ ನಾಟಕ, ಒಂದ್ 20 ಪೇಜ್ ಇದೆ ಅಷ್ಟೇನೆ. ತುಂಬಾ ಸಿಂಪಲ್ ನಾಟಕ, ಮಹಾರಾತ್ರಿ ನಾಟಕ. ಓದ್ತಾ ಇದ್ರೆ ನಿಮ್ ಕಣ್ಣಲ್ಲಿ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಬದಲಾವಣೆಯ ಗಾಳಿ, ಒಂದ್ ಕಣ್ಣೀರು ಬರೋದಂತೂ ಖಾಯಂ. ಅಂತ ಅದ್ಭುತವಾದಂತಹ ಕೃತಿ ಕನ್ನಿಂಗ್ ಹ್ಯಾಮ್ ಅವರ ವಿಚಾರ. ಅನೋಮಾ ನದಿ ದಂಡೆಯ ಮೇಲೆ ಬೀಳ್ಕೊಡುಗೆಯನ್ನ ಮಾಡಲಾಯ್ತು ಅನ್ನೋದು ಕೂಡ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಮ್ಯಾಟ್ರ್ ಇದು. ಓಕೆ, ಸೊ ನೆಕ್ಸ್ಟ್ ಬರ್ತೀವಿ. ಸಿದ್ಧಾರ್ಥ ಈ ರೀತಿ ಯಾರಿಗೂ ತಿಳಿಸ್ದೇನೆ ಆತ ಹೊರಡೋ ಅಂತ ಸಮಯ. ಆ ಹೊರಟ ನಂತರ ಗುರುಗಳ ಮಾರ್ಗದರ್ಶನ ಕೂಡ ಪಡಿತಾನೆ. ಸೊ ಹಾಗಾಗಿ ಯಾರ ಗುರುಗಳ ಹತ್ರ ಇವನು ಹೋದ ಅಂದ್ರೆ ಅಲಾರ ಕಲಾಮ ಅಂತ ಕೂಡ ಕರಿತೀವಿ. ಆ ಅಲಾರ ಕಲಾಮ ಅವರ ಒಂದು ಗುರುವಿನ ಬಳಿ ಆತ ಕಲಿತಾನೆ, ಶಿಕ್ಷೆಯನ್ನು ಕೂಡ ಪಡ್ಕೊಳ್ತಾನೆ. ಎಲ್ಲದನ್ನ ಕಲ್ತ್ರು ಇವನ್ಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ. ಅಲಾರ ಕಲಾಮ ಗುರುಗಳು ಹೇಳತಕ್ಕಂಥದ್ದು ಇವನಿಗೆ ಅರ್ಥ ಆಗ್ಲಿಲ್ಲ. ಸೊ ದುಃಖದ ಮೂಲದ ಬಗ್ಗೆ ಉತ್ತರ ಸಿಗ್ಲಿಲ್ಲ. ಕೊನೆಗೆ ರುದ್ರಕ ಮಪುತ್ರ ಅಂತ ಮತ್ತೊಬ್ಬ ಮಹರ್ಷಿಯ ಜೊತೆ ಕೂತ್ಕೊಂಡು ಕಲಿತಾನೆ. ಸೊ ಇಲ್ಲೂ ಕೂಡ ಅಷ್ಟೇನೆ, ಅಲ್ಲೂ ಅವನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಸಿಗಲ್ಲ. ಹೀಗಾಗಿ 3-4 ಗುರುಗಳ ಹತ್ರ ಸಂಪೂರ್ಣವಾಗಿ ಆತ ಕಲ್ತಿದ್ದು ಉಂಟು.
ಆದ್ರೆ ಎಕ್ಸ್ಪೆಷಲಿ ಎಕ್ಸಾಮ್ಸ್ ದೃಷ್ಟಿಯಿಂದ ಇವರಿಬ್ರು ನಮ್ಗೆ ಸಾಕು. ಉದಾರ ಕಲಾಮ ಮತ್ತೆ ರುದ್ರಕ ಮಪುತ್ರ ಅಂತ ಕೂಡ ಕರಿತೀವಿ. ಇವರಿಬ್ಬರ ನಡುವಿನ ಒಂದು ಮಾತುಕತೆ ಇವತ್ತು ಕೂಡ ನಮ್ಗೆ ಕೆಲವು ಇತಿಹಾಸದಲ್ಲಿ ಈ ಕತೆಗಳ ದಾಖಲೆ ರೂಪದಲ್ಲಿ ಇದನ್ನ ಬರೆದಿಟ್ಟಿದ್ದಾರೆ. ಓಕೆ, ಹಾಗಾಗಿ ಇವರಿಬ್ರು ನಮ್ಗೆ ವೆರಿ ಇಂಪಾರ್ಟೆಂಟ್. ಈ ಇಬ್ಬರು ಗುರುಗಳ ಹತ್ರ ಆತ ದೀಕ್ಷೆಯನ್ನು ಪಡೆದು ಎಲ್ಲಾ ಕಲ್ತರು ಗೊತ್ತಾಗ್ಲಿಲ್ಲ, ಕೊನೆಗೆ ಅಲ್ಲಿಂದ ಹೊರಟ, ಇದಾಗ್ಲಿಲ್ಲ, ದೇಹದಂಡನೆ ಮಾಡ್ದ, ಅದು ಸಾಧ್ಯ ಆಗ್ಲಿಲ್ಲ. ಕೊನೆಗೊಮ್ಮೆ ಆತ ಗಯಾದ ಬಳಿ, ಬಿಹಾರದ ಗಯಾ ಅಂತ ಕರಿತೀವಿ, ಗಯಾದ ಬಳಿಯ ಅರಳಿ ಮರ ನೆನ್ಪಿಡಿಗಳು, ಇದನ್ನು ಒಂದ್ಸರಿ ಎಕ್ಸಾಮಿಗೆ ಕೇಳ್ಬಿಟ್ಟಿದ್ದಾರೆ. ಅರಳಿ ಮರನ ಆಲದ ಮರನ ಅಂತ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ, ನೆನ್ಪಿಡ್ಕೊಳ್ಳಿ. ಅರಳಿ ಮರದ ಕೆಳಗಡೆ ಕೂತಿದ್ದ. ಹಾಗೆ ಕೂತ ನಿಂತ ಸಂದರ್ಭದಲ್ಲಿ ಅಲ್ಲಿಗೆ ಅವನಿಗೆ ಜ್ಞಾನೋದಯದ ಚಿಂತನೆಗಳು ಹೊರ ಹೊಂಟು. ಒಂದೇ ಸರಿ ಎನ್ಲೈಟ್ಮೆಂಟ್ ಅಂತ ಕರಿತೀವಿ, ಒಂದು ಪ್ರಕಾಶಮಾನವಾಗಿ ಅವನಿಗೆ ವಿಚಾರ ಹೊಡಿತು, ಅದನ್ನ ಜ್ಞಾನೋದಯ ಅಂತ ಕೂಡ ಕರಿತೀವಿ. ಹೀಗೆ ಸಿದ್ಧಾರ್ಥ ಏನಾದ, ಬುದ್ಧನಾದ ಅಂತ ಕೂಡ ಹೇಳ್ತೀವಿ. ಬುದ್ಧ ಅಂತಂತಂದ್ರೆ ಜ್ಞಾನಿ, ತಿಳಿದವನು ಎಂದ ಅರ್ಥ. ಹಾಗಾಗಿ ಬುದ್ಧ ಅಲ್ಲಿ ಗಯಾದಲ್ಲಿ ಕುಳಿತುಕೊಂಡು ಆತ ಆ ಧ್ಯಾನಾಸಕ್ತನಾಗಿದ್ದರಿಂದ ಅದನ್ನ ಬುದ್ಧ ಗಯ ಅಂತ ಕೂಡ ಕರಿತೀವಿ. ಮುಂದೆ ಬುದ್ಧ ಗಯದ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೂಡ ಬಂದಿದೆ. ಏನ್ ಬಂದಿದೆ ಅಂತಂದ್ರೆ, ಮುಂದೆ ನಮ್ಗೆ ಮೌರ್ಯ ಸಾಮ್ರಾಜ್ಯದ ಅಂತಿಮ ಕಾಲಕ್ಕೆ ಪುಷ್ಯಮಿತ್ರ ಶೃಂಗ ಕೂಡ ಇದೇ ಅರಳಿ ಮರವನ್ನ ನಾಶ ಮಾಡಿದ್ದ ಅನ್ನೋದು ಕೂಡ ನಮ್ಗೆ ಬಹಳ ವಿಚಿತ್ರವಾಗಿ ವಿಚಾರಗಳು ನಮ್ಗೆ ಕೂಡ ಸಿಗ್ತದೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ನೆನಪಿಟ್ಕೊಳ್ಳಿ. ನಾನ್ ನಿಮ್ಗೆ ಇದು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಈ ಕಂಪ್ಲೀಟ್ ಡಾಟಾ ನಿಮ್ಗೆ PUC ಪುಸ್ತಕದಲ್ಲಿ ಸಿಗತ್ತೆ. ಅದರ ಎಕ್ಸ್ಟ್ರಾ ಡಾಟಾಗಳನ್ನ ಇಲ್ಲಿ ಕೊಡ್ತಾ ಇರ್ತೀನಿ. ಇಟ್ಸ್ ಫಾರ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ಸ್ಗೆ ನೀವು ಇದನ್ನ ಏನ್ ಮಾಡ್ಬೇಕು, ಅಧ್ಯಯನ ಮಾಡಬೇಕು. ಮತ್ತೆ ಇದೇ ಬುದ್ಧನ ವಿಚಾರಧಾರೆಗಳಿಂದ ಅಶೋಕ ಮನಸೋತಿದ್ದ ಮುಂದೆ, ಅದು ಕೂಡ ನಿಮ್ಗೆ ಗೊತ್ತಿದೆ, ನೀಲಿ ಸಾಗರ ಶಾಸನ ಅಂತ ಕೂಡ ಕರಿತೀವಿ. ಇದೇ ಕನ್ನಿಂಗ್ ಹ್ಯಾಮ್ ಅವರು ಅದನ್ನ ಸಂಶೋಧನೆ ಮಾಡದೇ ಇದ್ದಿದ್ರೆ ನಮ್ಗೆ ಬುದ್ಧ ಎಲ್ಲಿ ಕೂತು ಧ್ಯಾನಾಸಕ್ತನಾಗಿದ್ದ ಅನ್ನೋದಕ್ಕೆ ಡೌಟ್ ಇರ್ತಾ ಇತ್ತು. ಬಟ್ ಇದನ್ನ ಪರಿಹಾರ ಮಾಡಿದ್ದು ಕೂಡ ನೀಲಿ ಸಾಗರ ಶಾಸನ ಅಂತ ಕೂಡ ಕರಿತೀವಿ. ಇದೆಲ್ಲ ನಮ್ಗೆ ಬೋಧಗಯದ ವಿಚಾರದಿಂದ ನಮ್ಗದೇನಾಗುತ್ತೆ, ಗೊತ್ತಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಆಗಿ ಈ ಮ್ಯಾಟರ್ ಗಳನ್ನು ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ ಇದೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ. ವಿಚ್ ಈಸ್ ದ ರೈಟ್ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್ 1, ಬುದ್ಧ ಎಂದರೆ ಸತ್ಯವನ್ನು ಅರಿತವನು ಎಂದರ್ಥ. ತಥಾಗತ ಎಂದರೆ ಜ್ಞಾನ ಪಡೆದವನು ಎಂದರ್ಥ. ಈ ಎರಡು ಹೇಳಿಕೆಗಳಿದೆ. ಸೊ ಇದೇನಾಯ್ತು ಅಂತ ನೋಡಿ, ಆಯ್ಕೆಗಳಲ್ಲಿ ಎರಡು ಸರಿಯಾದ ಹೇಳಿಕೆಗಳು, ಇದು ಒಂದು ಮಾತ್ರ ಸರಿ ಇದೆ, ಎರಡು ತಪ್ಪು ಹೇಳಿಕೆಗಳು. ಸೊ ಡಿ ಇದೆ, ಎರಡು ಮಾತ್ರ ಸರಿ ಅಂತಿದೆ. ಸೊ ಈಗ ನೀವು ಇದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡುವಂತ ಟೈಮ್. ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಪ್ರಶ್ನೆಗೆ ಇದು ಎರಡೂ ಹೇಳಿಕೆಗಳು ಕೂಡ ತಪ್ಪಾಗಿದೆ ಅಂತ. ಯಾಕೆ ಅಂತಂದ್ರೆ, ಬುದ್ಧ ಎಂದರೆ ಈಗ ಹೇಳದೆ ಜ್ಞಾನ, ತಿಳಿದವನು ಎಂದರ್ಥ. ತಥಾಗತ ಎಂದರೆ ಸತ್ಯವನ್ನರಿತವನು ಎಂದರ್ಥ. ಇದಕ್ಕೆ ನಿಮ್ಗೆ PUC ಪುಸ್ತಕ ನೀವು ಓದಿದ್ರೆ ಇಲ್ಲಿ ನಿಮಗೆ ಸಿಗತ್ತಿದು. ಓಕೆ, ಗಯಾದ ಅರಳಿ ಮರವೊಂದರಲ್ಲಿ ಜ್ಞಾನೋದಯವಾಯಿತು. ಅಂದಿನಿಂದ ಇವನನ್ನ ಬುದ್ಧನೆಂದು ಕೂಡ ಹೆಸರುವಾಸಿ ಆಗ್ತಾನೆ. ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ. ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ. ಹಾಗೆ ಅದರಲ್ಲಿ ನಿಮ್ಗೆ ಕನ್ಫ್ಯೂಸ್ ಕೊಡ್ತಾನೆ. ಮುಂದೆ ಬುದ್ಧನಿಗೆ ತಥಾಗತನೆಂದೂ ಕರೆಯಲಾಯಿತು. ತಥಾಗತ ಎಂದರೆ ಸತ್ಯವನ್ನರಿತವನು. ಓಕೆ, ಸೊ ಕೊಡ್ಬೋದು ಅಷ್ಟೇ. ಆದ್ರೆ ಎರಡು ಫೈನಲಿ ನೀವು ಇದನ್ನ ವಿಮರ್ಶೆಗೆ ಹಾಕಿದ್ರೆ ದೀಸ್ ಟೂ ಈಸ್ ಆಲ್ಸೋ ರೈಟ್. ಬಟ್ ಆದರೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಇದನ್ನ ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಅವ್ನು ಹಿಂಗೆ ಕೊಟ್ಬಿಟ್ಟು ನಮ್ಮನ್ನ ಏನ್ ಮಾಡ್ತಾನೆ, ದಬಾಕ್ತಿರ್ತಾನೆ. ನಾವು ಅಯ್ಯೋ ಅನ್ಕೊಳ್ತೀವಿ. ಎರಡು ಒಂದೇ ಅಲ್ವಾ ಅಂತ ನಮ್ದು ಎಷ್ಟೇ ವಿಮರ್ಶೆ ಇದ್ರು ಇಟ್ಸ್ ನಾಟ್. ಅವನ ಹತ್ರ ಪ್ರೂಫ್ ಇರುತ್ತೆ, ಇದನ್ನ ಕೊಡ್ತಾನೆ. ಹಾಗಾಗಿ ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ತಥಾಗತ ಅಂದ್ರೆ ಸತ್ಯವನ್ನರಿತವನು ಅಂತ. ಹಾಗಾಗಿ ಅವನು ಸ್ಥಾಪಿಸಿದ ಧರ್ಮವನ್ನ ಬೌದ್ಧ ಧರ್ಮ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಈ ತರ ಸ್ಟೇಟ್ಮೆಂಟ್ ಗಳು ಬಂದ್ರೆ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಇದನ್ನ ಏನ್ ಮಾಡ್ಬೇಕು, ನೋಡ್ಬೇಕು. ಸೊ ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ. ಹಂಗೇನೆ ನಿಮ್ಗೆ ತಥಾಗತ ಎಂದರೆ ಸತ್ಯವನ್ನರಿತವನು ಎಂದರ್ಥ. ಇವೆರಡು ಕೂಡ ನಿಮ್ಗೆ ಸ್ಟ್ಯಾಟಿಕ್ ಆಗಿ ಗೊತ್ತಿರ್ಲಿ ಅಂತ. ಹಂಗಾಗಿ ಎರಡು ತಪ್ಪು ಸ್ಟೇಟ್ಮೆಂಟ್ಗಳು, ಅದನ್ನ ಸರಿ ಹಿಂಗ್ ಮಾಡ್ಕೊಳ್ಬೇಕಾಗತ್ತೆ ಈ ಪ್ರಶ್ನೆ. ಸೊ ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. 36ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಕುದುರೆಯನ್ನ ಗೌತಮನು ಬಳಸಿದ್ದ?
ಬ್ಯೂಸೆಫಲಸ್, ಬಾದಲ್, ಕಂತಕ, ಚೇತಕ್. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಯಾವ ಕುದುರೆಯನ್ನ ಗೌತಮ ಬಳಸಿದ್ದ ಅಂತ ನಿಮ್ಗೆ ಕೇಳಿದ್ರೆ ಇಟ್ಸ್ ಎ ರೈಟ್ ಆನ್ಸರ್, ಕಂತಕ ಅಂತ ಕೂಡ ಕರೀತೀವಿ. ಕೆಲವರು ಇದನ್ನ ಕಂಟಕ ಅಂತಾನೂ ಕೂಡ ಬರ್ತಾರೆ, ಅದು ಕಂಟಕ ಅಲ್ಲ, ಕಂತಕ ಅಂತ. ಕಂತಕ ಅಂತಂದ್ರೆ ಶೌರ್ಯಯುಳ್ಳದ್ದು ಅಂತ ಅರ್ಥ ಅದಕ್ಕೆ. ಓಕೆ, ಅದನ್ನ ಕೆಲವರು ಜನರು ಆತರ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದು ಹಂಗಿಲ್ಲ. ಪ್ರತಿಯೊಂದು ಕುದುರೆಗಳಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಕುದುರೆಗಳಿವೆಲ್ಲವೂ ಕೂಡ. ನಿಮ್ಗೆ ಅಷ್ಟು ಕುದುರೆಗಳು ಗೊತ್ತಿರಬೇಕು ನೆನಪಲ್ಲಿ, ಯಾವಾಗಾರ ಎಕ್ಸಾಮ್ಸ್ ಕೇಳ್ಬೋದು. ಬ್ಯೂಸೆಫಲಸ್ ಅಂತ ಕೂಡ ಅಲೆಕ್ಸಾಂಡರ್ ದಿ ಗ್ರೇಟ್ ಬಳಸಿದಂತಹ ಕುದುರೆ ಇದು. ಯಾವುದು? ಬ್ಯೂಸೆಫಲಸ್. ಮುಂದೆ ಅಲೆಕ್ಸಾಂಡರ್ ಕೂಡ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ ಸಂದರ್ಭದಲ್ಲಿ ಈ ಕುದುರೆ ಮರಣ ಹೊಂದಿದ್ದಕ್ಕೋಸ್ಕರವಾಗಿ ತುಂಬಾನೇ ಕಷ್ಟ ಪಡ್ತಾನೆ. ಮುಂದೆ ಈ ಕುದುರೆಯ ನೆನಪಿಗಾಗಿ ನಗರವನ್ನ ಕಟ್ಟುವಷ್ಟು ಮಟ್ಟಿಗೆ ಅವನು ಏನ್ ಮಾಡಿದ್ದ, ಇದನ್ನ ಬಳಸಿದ್ದ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1857 ದಂಗೆಯಲ್ಲಿ ಅವ್ರು ಬಳಸಿದಂತ ಕುದುರೆ ಅಂದ್ರೆ ಬಾದಲ್ ಅಂತ ಕೂಡ ಕರಿತೀವಿ ಅದಕ್ಕೆ. ಓಕೆ, ಅವ್ರು ಅದನ್ನ ಬಳಸ್ತಾ ಇದ್ರು. ದೆನ್ ಕಂತಕ ಗೌತಮ ಬುದ್ಧ ಬಳಸಿದ್ದು. ಚೇತಕ್ ಬಗ್ಗೆ ಅಂತೂ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಟೋರಿನೇ ಆನ್ಲೈನ್ ಅಲ್ಲಿ ಫಸ್ಟ್ ಟೈಮ್ ನಾನೇ ಹೇಳಿದ್ದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಬಹಳ 4-5 ವರ್ಷಗಳ ಹಿಂದೆ ಚೇತಕ್ ಅಂದ್ರೆ ಮಹಾರಾಣಾ ಪ್ರತಾಪ್ ಸಿಂಹ ಅವರು ಬಳಸಿದ್ದು. ಸೊ ಅಕ್ಬರ್ನ ಬೃಹತ್ ಸೇನೆಯ ವಿರುದ್ಧ ಹಲ್ದಿಘಾಟ್ ಯುದ್ಧ ನಡೆಯೋಕ್ಕಿಂತ ಮುಂಚೆ ಈ ಕುದುರೆಯನ್ನ ಅವರು ಬಳಸಿದ್ರು, ಚೇತಕ್ ಅಂತ. ಕಾರಣ ತನ್ನ ಸಹೋದರನೇ ಇಲ್ಲಿ ಏನ್ ಮಾಡಿದ್ದ ಅಂತಂದ್ರೆ ಮೊಘಲರ ಒಂದು ಫಾಲೋಯರ್ ಆಗಿದ್ದ. ಸೊ ಹಾಗಾಗಿ ಮೇವಾಡ ಒಂದು ಸಂಸ್ಥಾನ ಅಕ್ಬರ್ನಿಗೆ ಕೊನೆವರೆಗೂ ಶರಣಾಗತಿ ಆಗದೇನೆ ಉಳಿದಂತ ಒಂದೇ ಒಂದು ಸಂಸ್ಥಾನ ಅದು ಮೇವಾಡ. ಹಾಗಾಗಿ ಮೇವಾಡ ಸಂಸ್ಥಾನದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಆ ಕುದುರೆಯನ್ನ ಬಳಸ್ತಾ ಇದ್ದ. ಅಲ್ಲಿಗೆ ದಂಡಯಾತ್ರೆಗೆ ಬಂದಿದ್ದಂತಹ ಮಾನ್ ಸಿಂಗ್ ನ ಮತ್ತು ಆ ಕಾಲಕ್ಕಿದ್ದಂತಹ ಆ ನಾಯಕರನ್ನ ಕೂಡ ಕುದುರೆ ಒಂದು ಸಾರಿ ಜಿಗಿದ್ರೆ ಆನೆಯ ತಲೆ ಮೇಲೆ ಕಾಲಿಟ್ಟಿತ್ತು. ಅಲ್ಲಿಂದ ಅವನನ್ನ ಸೀಳಿ ಆತ ವಾಪಸ್ ಹೋಗೋ ಸಂದರ್ಭದಲ್ಲಿ ಅದರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಆದ್ರೂ ಅದು 80 ಕಿಲೋಮೀಟರ್ಗಳವರೆಗೂ ಕೂಡ ಹೋಗಿ ಅಲ್ಲಿ 150 ಅಂತ ಹೇಳ್ತಾರೆ ಅಷ್ಟು ಅಡಿಯ ಉದ್ದದ ನದಿಯನ್ನ ದಿಢೀರಂತ ದಾಟಿ ಕಾಲು ಮುರಿದು ಬಿದ್ದಿತ್ತು ಅಂತ. ಇದರಿಂದ ಮಹಾರಾಣಾ ಪ್ರತಾಪ್ ಸಿಂಗನ ಸಹೋದರ ಶೌಕತ್ ಸಿಂಗ್ ಒಂದು ಕುದುರೆನೆ ಈ ಒಂದು ಸಾಮ್ರಾಜ್ಯಕ್ಕಾಗಿ ಹೋರಾಡುತ್ತೆ ಅನ್ನೋದಾದ್ರೆ ನಾನೊಬ್ಬ ಮನುಷ್ಯ ಹೇಗೆ ನಮ್ಮ ಅಣ್ಣನ ವಿರುದ್ಧ ಈ ತರ ತಪ್ಪು ಮಾಡಿದೆ ಅನ್ನೋದು ಕೂಡ ಅವ್ನ್ ಗರ್ವ ಆಗತ್ತೆ. ಇಲ್ಲಿಂದ ಇವತ್ತು ಕೂಡ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಚೇತಕ್ ಡೇ ಅಂತಾನೂ ಕೂಡ ಆಚರಣೆ ಮಾಡ್ತಾರೆ. ಅಷ್ಟು ಅದ್ಭುತವಾದಂತಹ ಒಂದು ಕುದುರೆ ಅದು ಚೇತಕ್, ಮಹಾರಾಣಾ ಪ್ರತಾಪ್ ಸಿಂಗ್. ಲೈಲಿ ಅಂತ ಕೂಡ ಕರೀತಾರೆ, ಬಟ್ ಇದಕ್ಕೆ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಹೇಳ್ತಾರೆ. ನಾನ್ ಮಾತ್ರ ಅದನ್ನೇ ಹೇಳ್ತಕ್ಕಂಥದ್ದು. ಲೈಲಿ ಕುದುರೆ ಮಹಾರಾಣಾ ರಣಜಿತ್ ಸಿಂಗ್ ಬಳಸಿದಂತ ಕುದುರೆ ಇದು. ಮಹಾರಾಣಾ ರಣಜಿತ್ ಸಿಂಗ್ ಕೂಡ ಬಳಸಿದ್ದ. ಮರಾಂಗೋ ವೆರಿ ಇಂಪಾರ್ಟೆಂಟ್ ಕುದುರೆ ಇದು ಕೂಡ. ಮರಾಂಗೋ ನೆಪೋಲಿಯನ್ ಬೋನಾಪಾರ್ಟೆ ರಷ್ಯಾದ ಮೇಲಿನ ಯುದ್ಧವನ್ನ ಮಾಡೋ ಸಂದರ್ಭದಲ್ಲಿ ಹಿಮಗಳ ನಡುವೆ ದಾಟುವ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ದಾಟಿದಂತ ಕುದುರೆ ಇದು. ಹಿಂದೂ ಪರ್ವತವನ್ನ ಒಂದು ನಾಯಕತ್ವದಲ್ಲಿ ದಾಟಿದ್ದ ಕುದುರೆ ಇದು ಮರಾಂಗೋ ಅಂತ. ಹಂಗಾಗಿ ನೆಪೋಲಿಯನ್ ಬೋನಾಪಾರ್ಟೆ ಚಿತ್ರಗಳು ನೀವು ನೋಡಿದಾಗೆಲ್ಲ ಆ ಕುದುರೆಯನ್ನು ನೋಡಿರ್ತಿರೋದು, 2 ಕಾಲುಗಳ ಮೇಲೆ ಹಾರಿಸ್ತಾ ಇರ್ತಕ್ಕಂಥದ್ದು ಅದು ಮರಾಂಗೋ. ನೆಪೋಲಿಯನ್ ಬೋನಾಪಾರ್ಟೆ ಬಳಸ್ತಾ ಇದ್ದ. ನಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಇತಿಹಾಸ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕುದುರೆಗಳು ಅಂತ ಕೂಡ ತಿಳಿತೀವಿ. ಹಂಗಾಗಿ ವೆರಿ ಇಂಪಾರ್ಟೆಂಟ್. ಕಂತಕವನ್ನ ಇಲ್ಲಿ ಬಳಸಿದ್ದ, ಪಕ್ಕದಲ್ಲಿ ಚೆನ್ನ ಇದ್ದ. ಸೊ ಬಿಟ್ಟು ಹೋಗುವಂತ ಸಂದರ್ಭ ಆತ ಆ ನದಿ ದಡದ ಹತ್ರದ ಮೇಲೆ ಬಿಟ್ಟು ಹೋದ ಅಂತ. ನೆಕ್ಸ್ಟ್ ಬರೋಣ, ಗೌತಮ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದ ಅಂತ. ಗಯಾ, ಸಾರನಾಥ, ಕುಂಡಲವನ, ಕುಶಿನಗರ. ಸ್ನೇಹಿತರ ನೆನಪಿರ್ಲಿ, ಗೌತಮ ಬುದ್ಧ ತನ್ನ ಮೊದಲ ಪ್ರವಚನವನ್ನ ನೀಡಿದ್ದು ಸಾರನಾಥದ ಜಿಂಕೆ ಆತ ತನ್ನ ಮೊದಲ ಪ್ರವಚನವನ್ನ ಕೂಡ ನೀಡಿದ್ದ. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಗಯಾ ಅಂತ ಬಂದ್ರೆ ಅವನಿಗೆ ಎನ್ಲೈಟ್ಮೆಂಟ್ ಆಗಿದ್ದು, ಜ್ಞಾನೋದಯವಾದಂತ ಸ್ಥಳ. ಕುಂಡಲವನ ಅವನು ಹುಟ್ಟಿದ್ದು, ಕುಶಿನಗರ ಅವನು ಮರಣ ಹೊಂದಿದ್ದು. ಇವು 4 ಕೂಡ ನಿಮ್ಗೆ ಅವಾಗವಾಗ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾನೆ, ನೆನಪಿಟ್ಕೊಳ್ಳಿ. ಬುದ್ಧಗಯ ಅಥವಾ ಬೋಧಗಯ ಅಂತ ಕೂಡ ಕರಿತೀವಿ. ಇದು ಅವನಿಗೆ ಜ್ಞಾನೋದಯವಾದಂತ ಸ್ಥಳ ಇದು. ಸಾರನಾಥ ಕೇಳ್ತಾರೆ, ಅವನ ಮೊದಲ ಪ್ರವಚನವನ್ನ ನೀಡಿದಂತಹದ್ದು. ನೆಕ್ಸ್ಟ್ ಕುಂಡಲವನ ಕೇಳ್ತಾರೆ, ಅವನು ಹುಟ್ಟಿದ ಸ್ಥಳ ಇದು.
ಇದು ಕೂಡ ನಿಮ್ಗೆ ನೆನಪಿರಲಿ. ಅವನು ಹುಟ್ಟಿದ ಸ್ಥಳ ಕುಶಿನಗರ, ಅವನು ಮರಣ ಹೊಂದಿದ ಸ್ಥಳ. ವೆರಿ ಇಂಪಾರ್ಟೆಂಟ್ ಅದು. ಓಕೆ, ಸೊ ಮುಂದಿನ ಪ್ರಶ್ನೆ ಬರೋಣ. 38ನೇ ಪ್ರಶ್ನೆ ನಿಮಗಿದು. ಹಾಗಾಗಿ ಈ ಕೆಳಗಿನವರಲ್ಲಿ ಯಾರು ಬುದ್ಧನು ತನ್ನ ಮೊದಲ ಪ್ರವಚನದಲ್ಲಿ ಭಾಗವಹಿಸಿದ್ರು? ಬುದ್ಧನ ಮೊದಲ ಪ್ರವಚನದಲ್ಲಿ ಭಾಗವಹಿಸಿದವರು ಯಾರ್ಯಾರು ಅಂತ? ಕೌಂಡಿನ್ಯನ, ಭವ್ವಾಜಿ, ಪೆಪ್ಪು, ಮಹಾನಾಮನ್, ಅಶ್ವಸೇನ, ಅಶ್ವಜಿತ್ ಅಂತ 6 ಜನರನ್ನು ಕೊಟ್ಟಿದ್ವಿ. ಆಯ್ಕೆಗಳು ಬಂದ್ರೆ ಮೇಲಿನ ಎಲ್ಲರೂ ಭಾಗವಹಿಸಿದ್ರು. 1 2 3 5 6 ಭಾಗವಹಿಸಿದ್ರು. 1 2 3 4 ಮತ್ತು 6 ಅವ್ರು ಭಾಗವಹಿಸಿದ್ರು. ಇವ್ರು ಯಾರು ಭಾಗವಹಿಸಿರ್ಲಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಚಿತ್ರ ಯಾವಾಗ ಬರ್ತದೆ, 5 ಜನ ಯಾರ್ಯಾರು ಭಾಗವಹಿಸಿರ್ಲಿಲ್ವಾ ಅಂತ ಕೂಡ ಯೋಚನೆ ಮಾಡ್ಬೇಕೀಗ. ಸ್ನೇಹಿತರೆ ನೆನ್ಪಿಡ್ಕೊಳ್ಳಿ, ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡೋದಾದ್ರೆ 1 2 3 4 and 6 ಅಶ್ವಸೇನ ಒಬ್ಬನಲ್ಲ. ಇವರು ಇದನ್ನ ಬರೆಯುವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಭವ್ವಾಜಿ ಅನ್ನೋ ಹೆಸರನ್ನೇ ಬೇರೆ ಬೇರೆ ಹೆಸರುಗಳಿಂದ ಬರೆದಿರೋದಿದೆ. ಮಹಾರಾಮನ್ ಹೆಸರನ್ನು ಕೂಡ ಬೇರೆ ಬೇರೆ ಹೆಸರಿಂದ ಬರೀತಾ ಇದ್ದಾರೆ. ಸೊ ಆಕ್ಚುಲಿ ಅವ ಹೆಸರುಗಳು ಇವೇನೆ: ಕೌಂಡಿನ್ಯ, ಭವ್ವಾಜಿ, ಮಹಾರಾಮನ್ ಮತ್ತೆ ಅಶ್ವಜಿತ್. ಇವರು 5 ಜನರು ಕೂಡ ಬುದ್ಧನ ಮೊದಲ ಪ್ರವಚನದಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಆ ಮೊದಲ ಪ್ರವಚನದಲ್ಲಿ ಇವರು ಎಲ್ಲರಿಗಿಂತ ಶ್ರೇಷ್ಠನಾಗಿ ಮುಂದೆ ಅವನ ಪಟ್ಟ ಶಿಷ್ಯ ಅಂತಾನೆ ಕರ್ಸ್ಕೊಂಡವನು ಮುಂದೆ ಆನಂದ ಅಂತ ನೆನಪಿಡಿಗಳಿ. ಬುದ್ಧನ ಎಲ್ಲ ಚರ್ಚೆಯ ಜೊತೆಗೆ ಎಲ್ಲ ರೀತಿಯ ಸುಖ ಭೋಗಗಳಿಗೆ ಅಥವಾ ಎಲ್ಲಾ ರೀತಿಯ ಆನಂದಗಳಿಗೆ ಕಾರಣವಾದವನೇ ಆನಂದ ಅಂತ. ಹಾಗಾಗಿ ಬುದ್ಧ ಅವನನ್ನ ಆನಂದ ಅಂತಾನು ಕೂಡ ಕರಿತಾ ಇದ್ದಿದ್ದು 2 ವಿಚಾರಕ್ಕೆ. ಒಂದು, ತನ್ನ ಚರ್ಚೆಯಲ್ಲಿ ಬಹಳ ಖುಷಿಯಾಗಿ ಭಾಗವಹಿಸ್ತಾ ಇದ್ದವನು. ಇನ್ನು ಮುಂದಿನ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳ್ತಿದ್ದವನು. ಹಾಗಾಗಿ ನೀನು ಆನಂದವನ್ನ ಪಡೆಯೋದಕ್ಕಾಗಿ ಇವತ್ತಿನ ಆನಂದವನ್ನೇ ಮರಿತಾ ಇದ್ಯಾ ಅಂತ ಗೌತಮ ಬುದ್ಧ ಅವನ್ಗೆ ಯಾವಾಗ್ಲೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ರಂತೆ. ಹಾಗಾಗಿ ಅವನ ಹೆಸರು ಆನಂದ ಅಂತ ಇತ್ತು ಅಂತ ಕೂಡ ನಾವು ಅದನ್ನ ಓದ್ತೀವಿ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಅದು ಕೂಡ. ನೆಕ್ಸ್ಟ್ ಬರೋಣ. 39ನೇ ಪ್ರಶ್ನೆ. ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಅಂತ ಕರೆದವ್ರು ಯಾರು? ಎಡ್ವಿನ್ ಆರ್ನಾಲ್ಡ್, ಎಂ ಜಾನ್ಸನ್, ಕನ್ನಿಂಗ್ ಹ್ಯಾಮ್, AR ದಾಸ್. ಸ್ನೇಹಿತರೆ, ಈ ಪ್ರಶ್ನೆ ನೀವು ನೋಡ್ತಾ ಇದ್ದೀರಿ. ಗೌತಮ ಬುದ್ಧನನ್ನ ದ ಲೈಟ್ ಆಫ್ ಏಷ್ಯಾ ಅಂತ ಕರೆದವರು ಎಡ್ವಿನ್ ಆರ್ನಾಲ್ಡ್ ಅವರು. ಓಕೆ, ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಕೂಡ ನೆನ್ಪಿಟ್ಕೊಳ್ಳಿ. ಎಡ್ವಿನ್ ಆರ್ನಾಲ್ಡ್ ಇದೇನು ನಾನು ನಿಮ್ಗೆ ಹೇಳೋದಿಲ್ಲ, ನಿಮ್ಗೆ ಪುಸ್ತಕಗಳಲ್ಲಿ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಇದೊಂದು ಪ್ರಶ್ನೆಗೆ ಅಟೆಂಡ್ ಮಾಡಿ. ಈ ಕೆಳಗಿನ ಯಾವ ಘಟನೆಯು ಗೌತಮ ಬುದ್ಧನ ಜೀವನದಲ್ಲಿ ಬುದ್ಧ ಪೂರ್ಣಿಮೆ ಎಂದು ಸಂಭವಿಸಿಲ್ಲ ಕೇಳ್ತಾ ಇದ್ದೀನಿ. ಬುದ್ಧ ಪೂರ್ಣಿಮಾ ಅಂತ ಕರೆಯೋದ್ರಲ್ಲಿ ಈ ಘಟನೆಗಳನ್ನು ಹೇಳ್ತಾರೆ. ಯಾವ ಘಟನೆ ಇದರಲ್ಲಿ ಸಂಭವಿಸಿಲ್ಲ ಅಂತ. ಓಕೆ, ಬುದ್ಧನ ಜನನ, ಬುದ್ಧನ ಮರಣ, ಬುದ್ಧನ ಜ್ಞಾನೋದಯ, ಬುದ್ಧನ ಮಹಾಪರಿತ್ಯಾಗ. ನೆನಪಿರ್ಲಿ ಸ್ನೇಹಿತರೆ, ಈ ಕೆಳಗಿನ ಯಾವ ಘಟನೆ ಗೌತಮ ಬುದ್ಧನ ಬುದ್ಧ ಪೂರ್ಣಿಮೆಯೊಂದು ನಡೆದಿಲ್ಲ ಅಂದ್ರೆ ಮಹಾಪರಿತ್ಯಾಗ, ಇದು ನಡೆದಿಲ್ಲ. ಬುದ್ಧನ ಜನನ, ಬುದ್ಧನ ಮರಣ, ಬುದ್ಧನ ಜ್ಞಾನೋದಯ ಆಗಿದ್ದು ಬುದ್ಧ ಪೂರ್ಣಿಮೆಯಂದು. ಬುದ್ಧನ ಮಹಾಪರಿತ್ಯಾಗ ಅದರಲ್ಲಿ ಆಗಿಲ್ಲ. ನೋಡಿ, ಇಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಡ್ತೀವಿ. ಬನಾರಸ್ನ ಸಾರಾನಾಥ್ ಜಿಂಕೆವನ ನೆನಪಿಟ್ಕೊಳ್ಳಿ. ಅಟ್ ಪ್ರೆಸೆಂಟ್ ಎಲ್ಲಿ ಅಂತ ಕೇಳ್ತಾರೆ, ವಾರಣಾಸಿ ಆರ್ ಬನಾರಸ್, ಅಲ್ಲೇ ಸಾರಾನಾಥ್ ಜಿಂಕೆವನ. ಅಲ್ಲಿ ಆತ ತನ್ನ ಪ್ರಥಮ ಪ್ರವಚನವನ್ನ ನೀಡಿದ್ದ. ಇದನ್ನೇ ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರೀತಾರೆ. ಧರ್ಮಚಕ್ರ ತಿರುಗುವಿಕೆ ಅಂತ ಕೂಡ ಹೇಳ್ತೀವಿ ಅದನ್ನ. ಓಕೆ, ಮುಂದೆ ಬೌದ್ಧ ಧರ್ಮದ ಚಿಹ್ನೆ ಕೂಡ ಇದೇನೆ ಆಗಿದ್ದು. ಧರ್ಮಚಕ್ರವನ್ನ ಮುಂದೆ ಬೌದ್ಧ ಧರ್ಮ ಚಿಹ್ನೆ ಕೂಡ ಮಾಡಿದ್ದು ಇದೇ ಉದ್ದೇಶಕ್ಕಾಗಿ. ಓಕೆ, ಇನ್ನು ಧರ್ಮಚಕ್ರದ ಪ್ರವರ್ತನದ ಚಿಹ್ನೆಯಲ್ಲಿ ಬರತಕ್ಕಂತ 45 ವರ್ಷಗಳ ಕಾಲ ಗೌತಮ ಬುದ್ಧ ಈ ಸಿದ್ಧಾಂತವನ್ನ ಬೋಧಿಸುತ್ತಾ ಸಂಚರಿಸ್ತಾ ಅವನ ವ್ಯಕ್ತಿತ್ವ ಸರಳತೆ ಬೌದ್ಧ ಧರ್ಮದತ್ತ ತುಂಬಾನೇ ಬೆಳೀತಾ ಬಂತು. ಹಾಗಾಗಿ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಮರಣವನ್ನ ಹೊಂದಿದ. ಈಗ ಹೇಳಿದ್ದನ್ನೇ. ಬಟ್ ಎಡ್ವಿನ್ ಆರ್ನಾಲ್ಡ್, ಇಲ್ಲಿದೆ ನೋಡಿ ಹೆಸರು, ಇದು ಯಾವುದೋ ದೊಡ್ಡ ದೊಡ್ಡ ಗ್ರಂಥದಲ್ಲಿಲ್ಲ, ಇಟ್ಸ್ PUC ಪುಸ್ತಕದಲ್ಲಿ ಚೆನ್ನಾಗೇ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಎಡ್ವಿನ್ ಆರ್ನಾಲ್ಡ್ ಅವರೇ ಬುದ್ಧನನ್ನ ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಅಂತ ಬರೀತಾರೆ. ಓಕೆ, ಒಂದು ಆಸಕ್ತಿಕರ ವಿಷಯ ಅಂದ್ರೆ ಅದೇನೆ, ಬುದ್ಧನ ಜನನ, ಬುದ್ಧನ ಜ್ಞಾನೋದಯ, ಬುದ್ಧನ ಮರಣ
ಇವು ಮೂರೂ ಕೂಡ ಪೌರ್ಣಿಮೆಯೊಂದು ಸಂಭವಿಸಿತ್ತು. ಹಂಗಾಗಿ ಅದನ್ನ ಬುದ್ಧ ಪೂರ್ಣಿಮಾ ಅಂತ ಕೂಡ ಅವನ ಜನ್ಮದಿನವನ್ನ ಆಚರಣೆ ಮಾಡೋದು ಪ್ರಸಿದ್ಧಿಯಲ್ಲಿದೆ. ಹಂಗಾಗಿ ಇದಿಷ್ಟು ನಿಮ್ಮ ಹಿಂದಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಸಿಕ್ಕತಕ್ಕಂತ ವಿಚಾರ. ಓಕೆ, ಈ ವಿಚಾರ ಎಡ್ವಿನ್ ಆರ್ನಾಲ್ಡ್ ಅವರು ಇದನ್ನ ಏಷ್ಯಾದ ಬೆಳಕು ಅಂತ ಕೂಡ ಕರೀತಾರೆ. ಜೊತೆಗೇನು ಬುದ್ಧ ಪೂರ್ಣಿಮೆಯೊಂದು ಬುದ್ಧನ ಮಹಾಪರಿತ್ಯಾಗ ನಡೆದಿಲ್ಲ ಆ ದಿನದಲ್ಲಿ. ಹಂಗಾಗಿ ಅವು ಮೂರು ಮಾತ್ರ, ಬುದ್ಧನ ಜನನ, ಬುದ್ಧನ ಮರಣ ನೆನಪಿಟ್ಕೊಳ್ಳಿ, ಮಧ್ಯ ಜ್ಞಾನೋದಯ, ಇವು ಮೂರು ಕೂಡ ನಡೆದದ್ದು ಬುದ್ಧ ಪೂರ್ಣಿಮೆ ದಿನದಂದು ಅಂತ. ನೆಕ್ಸ್ಟ್ ಬರೋಣ 41ನೇ ಪ್ರಶ್ನೆ. ಚೆನ್ನಾಗಿದೆ ನೋಡಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕ್ವಶನ್ಗೆ ಹೇಳುತ್ತೆ. ಬುದ್ಧನು ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯದ ಮಹತ್ವವನ್ನ ವಿವರಿಸಿದ್ದನು. ಈ ಹೇಳುತ್ತೆ ಬುದ್ಧನು 4 ಆರ್ಯ ಸತ್ಯಗಳು ಮತ್ತು 8 ಅಷ್ಟಾಂಗ ಮಾರ್ಗಗಳನ್ನ ಬೋಧಿಸಿದ. ಸಿ ಹೇಳುತ್ತೆ ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೆ ಹೊರತು ಧರ್ಮಾಚರಣೆಗಲ್ಲ. ಈ ಹೇಳುತ್ತೆ ದೇವರ ಕುರಿತು ಬುದ್ಧನು ಮಹತ್ವದ ವಿವರಣೆಯನ್ನ ನೀಡಿದ್ದ. ಓಕೆ ನೋಡಿ, ಬ್ಯೂಟಿಫುಲ್ ಆಗಿ 4 ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿದೀನಿ. ಇದರಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕಂಡುಹಿಡಿಬೇಕು. ನೋಡಿ, ಬಹಳಷ್ಟು ಜನರಿಗೆ ಪ್ರಶ್ನೆ ಕೊಟ್ಬಿಟ್ರೆ ಅವ್ರು ಇದ್ರ ಬಗ್ಗೆ ಯಾರು ಹೇಳೋದೇ ಇಲ್ಲ. ಬುದ್ಧನು ದೇವರ ಬಗ್ಗೆ ಮಹತ್ವದ ವಿವರಣೆ ನೀಡ್ಯಾನ ಅಂದ್ರೆ ದೇವರ ಬಗ್ಗೆ ಬುದ್ಧ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಕೆಲವರು ಕನ್ಫ್ಯೂಸ್ ಆಗೋದು ಹೇಗೆ ಅಂದ್ರೆ, ಇವು ಜೈನ ಧರ್ಮದವು, ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಸೊ ಇದನ್ನ ಬುದ್ಧ ಹೇಳ್ತಾನ ಅಂತ ನಿಮ್ಗೆ ಡೌಟ್ ಅಲ್ಲಿ ಬಿದ್ದಿರ್ತೀರಾ. ಇಟ್ಸ್ ವೆರಿ ಗುಡ್, ಇದು ನೈಸ್. ಬುದ್ಧ ಮೊದಲು ಹೇಳಿದ್ದೇ ಇದರ ಬಗ್ಗೆ, ಅದರ ಮಹತ್ವವನ್ನು ವಿವರಿಸಿದ ನಂತರನೇ ಅವನು ಹೇಳೋದು. ಆರ್ಯ ಸತ್ಯದಲ್ಲಿ ಬರೋದು ಇವೇ ವಿಚಾರ, ಅಷ್ಟಾಂಗ ಮಾರ್ಗಗಳಲ್ಲೂ ಇದೇ ಬರೋದು. ಬುದ್ಧ ನಡತೆಗೆ ಮಹತ್ವ ಕೊಟ್ಟ ವಿನಃ ದುಬಾರಿ ಧರ್ಮಾಚರಣೆಗಳ ಮಹತ್ವವನ್ನು ಅವನು ಹೇಳಲೇ ಇಲ್ಲ. ದೀಸ್ 3 ಸೆಂಟೆನ್ಸ್ ಎಸ್ಪೆಷಲಿ ಬುದ್ಧ ಹೇಳಿದ್ದು, 4ನೇ ಸೆಂಟೆನ್ಸ್ ಇಟ್ಸ್ ಎ ರಾಂಗ್. ಹಂಗಾಗಿ ನೀವು ಎಕ್ಸಾಮ್ಸ್ ದೃಷ್ಟಿಯಲ್ಲಿ ಇದನ್ನು ನೋಡುವಾಗ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಈ ಡಿ ಹೇಳಿಕೆ ಏನಾಗಿದೆ, ಇದು ತಪ್ಪಾಗಿದೆ. ದಿಸ್ ಈಸ್ ದ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ನಮ್ಮ PUC ಪುಸ್ತಕಕ್ಕೆ ಬರೋಣ. ಬುದ್ಧ ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳಾದ, ನೆನಪಿಟ್ಕೊಳ್ಳಿ, ಬುದ್ಧ ತನ್ನ ಅನುಯಾಯಿಗಳಿಗೆ ತನ್ನ 4 ಮೂಲ ತತ್ವಗಳನ್ನು ಹೇಳ್ತಾನೆ. ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಇದ್ರ ಬಗ್ಗೆ ಕೂಡ ಆತ ಏನ್ ಮಾಡಿದ್ದ, ಬೋಧಿಸಿದ್ದ ಅಂತ. ಹಾಗಾಗಿ ನಿಮಗೆ ಲಿಂಕ್ ಕೊಟ್ಟ ತಕ್ಷಣ ಇದು ಜೈನ ಧರ್ಮದ್ದು ಯಾಕೆ ಅಂತ ಕೂಡ ಹೇಳುತ್ತೀವಿ. ಸೊ ಹಾಗಾಗಿ ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯದ ಬಗ್ಗೆ ಹೇಳಿದ್ದ. ಎಕ್ಸ್ಟ್ರಾಡಿಷನಲ್ ಅಪರಿಗ್ರಹ ಹೇಳಿಲ್ಲ ಅಂತಲ್ಲ, ಅದನ್ನು ಕೂಡ ಆತ ವಿವರಣೆ ಮಾಡಿದ್ದಾನೆ. ಹಾಗಾಗಿ ಫಸ್ಟ್ ಇದೇ ರೈಟ್ ಆನ್ಸರ್. ಪವಿತ್ರತೆ ಬಗ್ಗೆ ಆತ ಬೋಧಿಸಿದ್ದ ಅಂತ. ನೆಕ್ಸ್ಟ್ 4 ಆರ್ಯ ಸತ್ಯಗಳನ್ನ ಕೂಡ ಆತ ಬೋಧಿಸಿದ. 4 ಆರ್ಯ ಸತ್ಯಗಳಿಂದ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಅಂತ. ಆಸೆನೆ ದುಃಖಕ್ಕೆ ಮೂಲ ಕಾರಣ. ಹಂಗಂತ ನೀವು ಆಸೆಯನ್ನ ಬಿಡಬಾರ್ದು. ಎಷ್ಟು ಬೇಕೋ ಅಷ್ಟು ಆಸೆಯನ್ನ ಹೊಂದಬೇಕು ಅಂತಾನೂ ಕೂಡ ಬುದ್ಧ ಹೇಳಿದ್ದಾನೆ. ಯಾಕೆ ಅಂತಂದ್ರೆ ಆಸೆಯನ್ನ ಬಿಟ್ಟು ಬಿಡ್ಬೇಕು ಅಂತೇಳಿ ಎಕ್ಸಾಮ್ ಬರೆಯೋ ಆಸೆನೆ ಬಿಟ್ಬಿಟ್ರೆ ಇನ್ ಜೀವನ ನಡೆಯೋದು ಹೆಂಗೆ? ಇಟ್ಸ್ ನೋ. ಎಲ್ಲದರಲ್ಲೂ ಕೂಡ ಅದನ್ನೇ ಇರೋದು. ಹಾಗಾಗಿ ಆಸೆ ದುಃಖಕ್ಕೆ ಕಾರಣ, ಅತಿಯಾದ ಆಸೆ ಬೇಡ ಅಂತ. ಆಸೆಯನ್ನ ನಿಗ್ರಹಿಸೋದ್ರಿಂದ ಮಾತ್ರ ಪುನರ್ಜನ್ಮವನ್ನ ಕೊನೆ ಕಾಣಿಸಬಹುದು ಅಂತ. ನೆಕ್ಸ್ಟ್ ಆತ ಹೇಳ್ತಾನೆ ಆಸೆಯನ್ನ ಕೊನೆ ಕಾಣಿಸಲು ಅಷ್ಟಾಂಗ ಮಾರ್ಗವನ್ನ ಅನುಸರಿಸಬೇಕು ಅಂತ ಕೂಡ ಹೇಳ್ತಾರೆ. ಅಷ್ಟಾಂಗ ಮಾರ್ಗ ಹೇಗೆ? ಒಳ್ಳೆ ನಂಬಿಕೆ, ಗುಡ್ ಫೇತ್ ಇರಬೇಕು ಅಂತ, ಒಳ್ಳೆ ಆಲೋಚನೆಗಳಿರ್ಬೇಕು, ಒಳ್ಳೆ ಮಾತು, ಆಲ್ ಆರ್ ಪಾಸಿಟಿವ್ ಹೇಳೋದವನು. ನಡತೆ ಬಗ್ಗೆ ಚೆನ್ನಾಗಿರ್ಬೇಕು, ಪ್ರಯತ್ನ ಚೆನ್ನಾಗಿರ್ಬೇಕು, ಧ್ಯಾನ ಚೆನ್ನಾಗಿರ್ಬೇಕು, ಜೀವನೋಪಾಯ ಚೆನ್ನಾಗಿರ್ಬೇಕು, ಮನಸ್ಥಿತಿ ಚೆನ್ನಾಗಿಟ್ಕೋಬೇಕು. ಇವಿಷ್ಟು ಕೂಡ ಇದ್ರೆ ಈಗ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಅಷ್ಟಾಂಗ ಮಾರ್ಗವನ್ನು ಅಳವಡಿಸ್ಕೊಳ್ಳಿ, ಡೆಫಿನೆಟ್ಲಿ ಯು ಕ್ಲಿಕ್ ದ ಎಕ್ಸಾಮ್ಸ್. ಇಲ್ಲಿ ಯಾವುದು ಕೂಡ ನೆಗೆಟಿವ್ ಥಾಟ್ಸ್ ಇಲ್ಲೇ ಇಲ್ಲ. ಅಷ್ಟಾಂಗ ಮಾರ್ಗದಲ್ಲಿ ಎಲ್ಲ ಬುದ್ಧ ಹೇಳಿರೋದು ಪಾಸಿಟಿವ್ ಥಾಟ್. ಒಳ್ಳೆ ನಂಬಿಕೆ ಇರಲಿ. ಎಕ್ಸಾಮ್ಸ್ ನಾನು ಓದ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ಕ್ರ್ಯಾಕ್ ಇಟ್ ಅಂತ. ಒಳ್ಳೆ ಆಲೋಚನೆ ಇರಲಿ. ಎಕ್ಸಾಮ್ಸ್ ಬಗ್ಗೆನೇ ನಿಮ್ಮ ಆಲೋಚನೆ ಇರಬೇಕು. ಯಾರ್ಯಾರೋ ಹೇಳ್ತಾರ ಅದು ಬುಕ್ಕಿಂಗ್ ಆಗ್ಯಾವಂತೆ, ಆ ಸೀಟ್ ಹಂಗಾಗ್ಯಾವಂತೆ, ಹಿಂಗಾಗ್ಯಾವಂತೆ. ನೋ, ನಿಮಗ್ ಬೇಕಾಗಿರೋದು ಒಂದೇ ಸೀಟು. ಅಯ್ಯೋ ನಮ್ ಕ್ಯಾಟಗರಿಗೆ ಸೀಟ್ ತುಂಬಾ ಕಡಿಮೆ ಇದೆ, 2 ಇದೆ, 3 ಇದೆ. ನೋ, ನಿಮಗೆ ಬೇಕಾಗಿರೋದು 1 ಸೀಟ್ ಇದೆಯೋ ಯು ಕ್ಯಾನ್ ಫೈಟ್. ಒಳ್ಳೆ ಆಲೋಚನೆ, ಒಳ್ಳೆ ಮಾತುಗಳನ್ನು ಕೇಳಿ,
ಪಾಸಿಟಿವ್ನೆಸ್ ಮಾತಾಡೋರ ಹತ್ರ ಮಾತಾಡಿ. ನೆಗೆಟಿವ್ ಮಾತಾಡ್ತಾರೆ ಅಂದ್ರೆ ಅಲ್ಲಿ ನೀವು ನಿಲ್ಲಕ್ಕೆ ಹೋಗ್ಬೇಡಿ, ಅದು ನಿಮ್ಮನ್ನ ಮತ್ತೊಂದಿಷ್ಟು ಫೈಲ್ ಮಾಡುತ್ತೆ. ಒಳ್ಳೆ ನಡತೆ, ಗುಡ್ ಕ್ಯಾರೆಕ್ಟರ್ ಇಟ್ಕೊಳ್ಳಿ, ಒಳ್ಳೆ ನಡತೆ ಇರ್ಬೇಕು. ನೀವು ಎಷ್ಟು ಜನರಿಗೆ ನಿಮ್ಮ ಗ್ಲಾನ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀರಾ, ಅದರಿಂದ ನೀವು ಒಳ್ಳೇದಾಗುತ್ತೆ. ಒಳ್ಳೆ ಪ್ರಯತ್ನ ಮಾಡಿ. ಏನೋ ನೋಡಕ್ ಬಂದಿನಿ, ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅಂತ ಪ್ರಯತ್ನಗಳಿರ್ಬಾರ್ದು. ನೀನು ಬಂದಿದಿ ಆಡಕ್ಕೆ ಬಂದಿರೋದು, ಇವು ಗೆಲ್ಬೇಕು, ಗೆಲ್ಲೇಬೇಕು ಅನ್ನೋದು. ಅದಕ್ಕಾಗಿ ಧ್ಯಾನ ಚೆನ್ನಾಗಿರ್ಬೇಕು. ಅದ್ರ ಬಗ್ಗೆ ಎಕ್ಸಾಮ್ಸ್ ಬಗ್ಗೆನೇ ನಿಮ್ಮ ಧ್ಯಾನ ಇರಬೇಕು. ಎನಿ ಟೈಮ್ ನಿಮ್ಮ ತಲೆಯಲ್ಲಿ ಯು ಫೀಲ್ ಯು ಆರ್ ಎನ್ ಆಫೀಸರ್, ಅದೇ ತರನೇ ನೀವು ಧ್ಯಾನ ಮಾಡಬೇಕು. ಬಿಕಮ್ ಎ ಆಫೀಸರ್, ಆ ತರನೇ ನಿನ್ನ ಯೋಚನೆ, ಆ ತರದ್ದೇ ನಿನ್ನ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅನ್ನು ಯೋಚನೆ ಮಾಡಬೇಕು. ಉತ್ತಮ ಜೀವನೋಪಾಯಗಳು, ಒಳ್ಳೆ ಮನಸ್ಥಿತಿಗಳು ಬಂದ್ರೆ ಡೆಫಿನೆಟ್ಲಿ ಯು ಕ್ರ್ಯಾಕ್ ದಟ್ ಎಕ್ಸಾಮ್ಸ್ ಅಂತ. ಹಾಗಾಗಿ ಬುದ್ಧ ನಡತೆಗೆ ಮಹತ್ವ ಕೊಟ್ಟನೆ ವಿನಃ ಯಾವುದೇ ಧರ್ಮಾಚರಣೆಗಳಿಗೆ ಆತ ಮಹತ್ವ ಕೊಡ್ಲಿಲ್ಲ. ಓಕೆ, ಇದು ಕೂಡ ನಿಮ್ಗೆ ಆತ ಯಾವತ್ತು ಕೂಡ ಧರ್ಮಾಚರಣೆಗೆ ಮಾಹಿತಿ ಕೊಡ್ಲಿಲ್ಲ. ಅವನು ಜಾತಿ ಪದ್ಧತಿಯನ್ನ ವಿರೋಧಿಸಿ ಸಮಾನತೆಯನ್ನ ಪ್ರತಿಪಾದಿಸಿದ್ದ. ಹಾಗಾಗಿ ಅಹಿಂಸೆಗೆ ತುಂಬಾ ಮಹತ್ವವನ್ನು ನೀಡಿದ. ದೇವರು ಕುರಿತು ಏನನ್ನೂ ಹೇಳಲಿಲ್ಲ. ಈ ಸೆಂಟೆನ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ. ಯಾವಾಗ್ಲೂ ಕೂಡ ದೇವರನ್ನ ಕುರಿತು ಅವನು ಹೇಳಿಲ್ಲ ಅಂತ. ಬುದ್ಧ ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೂ ಪ್ರವೇಶವನ್ನು ನೀಡಿದ್ದ. ಹಾಗಾಗಿ ತನ್ನ ಸಂಘಾರಾಮಗಳಿಗೆ ಮೊದಲು ಆತ ಪುರುಷರಿಗೆ ಕೊಟ್ಟಿದ್ದ, ಮಹಿಳೆಯರಿಗೆ ಕೊಟ್ಲಿಲ್ಲ. ಫಸ್ಟ್ ಅವನ ತಾಯಿಗೆ ಆತ ಸ್ತ್ರೀಯರಿಗೆ ದೀಕ್ಷೆಯನ್ನ ಕೊಡೋದನ್ನು ಶುರು ಮಾಡಿದ್ದ. ಹಾಗಾಗಿ ಮಗನಿಂದನೇ ಸನ್ಯಾಸತ್ವದ ದೀಕ್ಷೆಯನ್ನ ಪಡ್ಕೊಂಡ ಮಹಾತಾಯಿ ಅಂದ್ರೆ ಪ್ರಜಾಪತಿ ಗೌತಮಿ ಮಾತ್ರ. ಅಲ್ಲಿಂದ ಸ್ತ್ರೀ ಸಂಘಾರಾಮಗಳು ಕೂಡ ನಮ್ಮಲ್ಲಿ ಏನ್ ಮಾಡ್ತೋ ಬೆಳೀತಾ ಬಂತು ಅಂತ ಕೂಡ ಅದನ್ನ ಓದ್ತೀವಿ. ನೆಕ್ಸ್ಟ್ ಬೇಡ 42 ಕ್ವಶನ್ಸ್. ಮತ್ತೊಂದು ವಿಚಿತ್ರ ಕ್ರಾಕೆಟ್ ಎಕ್ಸಾಮ್ಸ್ ನ ಕ್ವಶನ್ಸ್, ತುಂಬಾನೇ ಹಾರಿಬಲ್ ಪ್ರಶ್ನೆ ಇದು. ಗೌತಮ ಬುದ್ಧ ತನ್ನ ಧರ್ಮೋಪದೇಶವನ್ನ ಯಾವ ಭಾಷೆಯಲ್ಲಿ ನೀಡಿದ ಅಂತ ನೋಡಿ. ಇಲ್ಲಿ ಪಾಳಿ ಇದೆ, ಸಂಸ್ಕೃತ್ ಇದೆ, ಪ್ರಾಕೃತ ಇದೆ, ಬ್ರಾಹ್ಮಿ ಇದೆ. ಆಯ್ಕೆಗಳು ಮಜಾ ಇದೆ ನೋಡಿ. ಮೇಲಿನ ಎಲ್ಲದರಲ್ಲೂ ಕೊಟ್ಟ ಒಂದು ಮಾತ್ರ, ಸಿ ಇದೆ 1 ಮತ್ತು 3 ಮಾತ್ರ, ಡಿ 3 ಮಾತ್ರ ಅಂತಿದೆ. ವಿಚ್ ಒನ್ ಇಸ್ ರೈಟ್? ಸ್ನೇಹಿತರೆ, ಈ ಪ್ರಶ್ನೆ ನೀವು ನೋಡ್ತಾ ಇದ್ರೆ ಆಶ್ಚರ್ಯ ಆಗತ್ತೆ ನಿಮ್ಗೆ. ನೀವು ಗೆಸ್ ಮಾಡಿರೋದು ತಪ್ಪೇನಿಲ್ಲ. ನಿಮ್ಮನ್ನ ದಿಕ್ ತಪ್ಪಿಸಿರೋದೇ ಕೆಲವು ಪುಸ್ತಕಗಳು. ಕೆಲವರು ಇದನ್ನ ಪಾಳಿ ಅಂತ ಮೆನ್ಷನ್ ಮಾಡಿದ್ದಾರೆ, ಕೆಲವು ಇದನ್ನ ಪ್ರಾಕೃತ ಅಂತ ಮೆನ್ಷನ್ ಮಾಡಿದ್ದಾರೆ. ನೆನಪಿಡುಗಳಿ, ಕೆಲವು ಬುಕ್ಕು 1 ಮತ್ತು 3 ಎರಡೂ ಸರಿ ಅಂತ. ಆಕ್ಚುಲಿ ನೀವು ಭಾಷಾಶಾಸ್ತ್ರದ ಕನ್ನಡ ಲಿಟರೇಚರ್ನ ಯಾರಾದ್ರೂ ಭಾಷಾಶಾಸ್ತ್ರದವರು ಇದಕ್ಕೆ ನಾನು ಹೋಗಿ ಕೇಳದೆ, ಅವ್ರು ನಮ್ಮಲ್ಲಿ ಕನ್ನಡ ಪಂಡಿತರಿದ್ದಾರೆ ಸರ್, ಇದರಲ್ಲಿ ಗೌತಮ ಬುದ್ಧನ ಟೈಮಿಗೂ ಅವನ ಏರಿಯಾಕ್ಕೂ ಮತ್ತೆ ಭಾಷೆಗೂ ಸಂಬಂಧ ಹೇಳಿ ಅಂತ. ಸೊ ಅವರು ಕೂಡ ಇಂಥ ಪ್ರಶ್ನೆ ಯಾರೂ ತಂದಿಲ್ಲ, ನೀನೇ ತಂದಿರೋದು, ಆದ್ರೂ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಮಜಾ ಏನ್ ತೋರಿಸ್ತೀನಿ ಅಂದಿದ್ದೆ ಅಂದ್ರೆ, ಇದು ಫಸ್ಟ್ ಇದೆಯಲ್ಲ, ಇದು 6th ಸ್ಟ್ಯಾಂಡರ್ಡ್ ಬುಕ್. ಇದೆಯಲ್ಲ, ಇದು 6th ಸ್ಟ್ಯಾಂಡರ್ಡ್ ಬುಕ್. ಇದು 6th ಸ್ಟ್ಯಾಂಡರ್ಡ್ ಬುಕ್ ಏನ್ ಹೇಳುತ್ತೆ ನೋಡಿ. ಅನುಯಾಯಿಗಳಿಗೆ ಯಾವುದೇ ರೀತಿಯಾದ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು, ಹೇಳದಿರಲು ನಿಯಮಗಳನ್ನ ವಿಧಿಸಿದ್ದ. ಓಕೆ, ಹೀಗೆ ಬುದ್ಧನ ಉಪದೇಶಗಳು ಸರಳವೂ ಮತ್ತು ಜನಪ್ರಿಯವೂ ಆಗಿತ್ತು. ಯಾಕೆಂದ್ರೆ ತನ್ನ ಜನರ ಉಪದೇಶವನ್ನ ಪಾಳಿ ಭಾಷೆಯಲ್ಲೇ ಬೋಧಿಸಿದ್ದ ಅಂತ. ಯಾವುದರಲ್ಲಿ? ಪಾಳಿ ಭಾಷೆಯಲ್ಲೇ ಬೋಧಿಸಿದ್ದ ಅಂತ. ಅವನ ಅಷ್ಟು ಉಪದೇಶಗಳನ್ನ ಮುಂದೆ ಅವನ ಶಿಷ್ಯರು 3 ತ್ರಿಪಿಟಕಗಳಲ್ಲಿ ಕೂಡ ಸಂಗ್ರಹಿಸ್ತಾರೆ. ವಿನಯ ಪೀಠಕ ಇದೆ, ದೆನ್ ಸುತ್ತ ಪೀಠಕ ಇದೆ, ದೆನ್ ಅಭಿಧಮ್ಮ ಪೀಠಕ, 3 ಪೀಠಕಗಳಲ್ಲಿದೆ. ಇದನ್ನ ಪವಿತ್ರ ಗ್ರಂಥಗಳು ಅಂತ ಕೂಡ ಕರಿತೀವಿ. ಹಿಯರ್ ಇಟ್ ಈಸ್ ದ 8th ಸ್ಟ್ಯಾಂಡರ್ಡ್ ಬುಕ್. ಇದು 8th ಸ್ಟ್ಯಾಂಡರ್ಡ್ ಬುಕ್. ಓಕೆ, 8th ಸ್ಟ್ಯಾಂಡರ್ಡ್ ಬುಕ್ ಏನ್ ಹೇಳುತ್ತೆ ನೋಡಿ. ಶ್ರೀಮಂತರು, ಕುಶಲಕರ್ಮಿಗಳು, ಜನಸಾಮಾನ್ಯರು ಹೊಸ ಪ್ರತಿಪಾದನೆಯಿಂದ ಪ್ರೇರಿತರಾಗಿದ್ರು. ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತದ ಮೂಲಕ ಬುದ್ಧ ತನ್ನ ಬೋಧನೆಗಳನ್ನ ಮಾಡಿದ್ದ ಅಂತ. ಸ್ಥಳೀಯ ಸಂಪ್ರದಾಯಗಳು ಅಂಶಗಳೊಂದಿಗೆ ಸಂಬಂಧವನ್ನು ಕೂಡ ಕಲ್ಪಿಸಿದ್ದ. ಹಾಗಾಗಿ ಇವನ ವಾತಾವರಣವು ಜನರ ಬದುಕಿನ ವಿಧಾನಗಳನ್ನೇ ಬದಲಾಯಿಸಿತು. ಹೀಗೂ ಕೂಡ ನಡೀತು ಅಂತ. ವಾಟ್ಸ್ ಇನ್ PUC ಪುಸ್ತಕ ನೋಡಿ. PUC ಬುಕ್ ಏನ್ ಹೇಳಿದೆ ಅಂತ. PUC ಬುಕ್ ಅಲ್ಲಿ ಇವನು ತನ್ನ ಭಾಷೆಗಳಲ್ಲಿ ಬುದ್ಧ ತನ್ನ ಸಾಮಾನ್ಯ ಜನರ ಭಾಷೆಗಳಾದ ಪಾಲಿ ಮತ್ತು ಪ್ರಾಕೃತದಲ್ಲಿ ಬೋಧಿಸಿದ್ದರಿಂದ ಜನರಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ
ಹಲವಾರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು ಅಂತ. ಓಕೆ, ಸೊ ವೆರಿ ಕನ್ಕ್ಲೂಷನ್ ಏನಂಗಾರೆ, ಕನ್ಕ್ಲೂಷನ್ ವಾಟ್ ಅಂತ ಕೊಟ್ರೆ ಪಾಳಿ ಆಪ್ಷನಲ್, ಕೇವಲ ಪಾಳಿ ಇದ್ರೆ ಇದು ರೈಟ್, ಕೇವಲ ಪ್ರಾಕೃತ ಇದ್ರೆ ರೈಟ್. ನನ್ನ ಪ್ರಶ್ನೆನಲ್ಲಿದೆಯಲ್ಲ ಪಾಳಿ ಮತ್ತು ಪ್ರಾಕೃತ ಅಂತ ಇದ್ರೆ ದೀಸ್ ಟೂ ಈಸ್ ದ ರೈಟ್ ಆನ್ಸರ್. ಯಾಕೆ ಅಂತ ನೋಡೋಣ. ಯಾಕೆ ಸರ್? ಯಾಕೆ ಅಂದ್ರೆ ಮೂಲ ಭಾಷೆ ಇರೋದು ಪಾಳಿ. ನಮ್ಮಲ್ಲಿ ಬ್ರಾಹ್ಮಿ ಲಿಪಿಗಳನ್ನೇನು ಓದ್ಕೊ ಬರ್ತಿರಲ್ಲ, ಮೂಲ ಭಾಷೆ ಇರೋದು ಪಾಳಿ. ಪಾಳಿಯಿಂದ ಡೆವಲಪ್ಮೆಂಟ್ ಆಗಿರೋದೆ ನಂತರದ ಭಾಷಾ ಸಾಮರ್ಥ್ಯ, ಅದು ಪ್ರಾಕೃತ. ಹಾಗಾಗಿ ಕನ್ನಡ ಲಿಟರೇಚರ್ ಓದೋರಿಗೆ ಕೇಳಿದ್ರೆ ನಿಮಗೆ ಇದು ಗೊತ್ತಾಗತ್ತೆ. ಮೂಲ ಬಿಹಾರ್ ಪ್ರಾಂತ್ಯದ ಮಗಧ ವಲಯದಲ್ಲಿದ್ದದ್ದು ಪಾಳಿ, ಆನಂತರ ಪ್ರಾಕೃತ ಕೂಡ ಬಂತು. ಹಾಗಾಗಿ ಬುದ್ಧ ಈ ಎರಡೂ ಅಂಶಗಳ ಅವನ ಜೀವನದಲ್ಲಿ ಎರಡೂ ಭಾಷಾ ಶೈಲಿಗಳಲ್ಲೂ ಕೂಡ ಆತ ಬೋಧನೆಯನ್ನ ಮಾಡಿದ್ದ ಅಂತ. ಸೊ ಇದು ನಮ್ಮಲ್ಲಿ ಕಂಡು ಬರತಕ್ಕಂತಹ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ಎರಡೂ ಭಾಷೆಗಳಲ್ಲೂ ಕೂಡ ಬೋಧನೆಯನ್ನ ಮಾಡಿದ್ದ, ಯಾವುದು ಪಾಳಿ ಮತ್ತೆ ಪ್ರಾಕೃತ. ಎರಡೂ ಕೂಡ ಭಾಷೆಗಳಲ್ಲಿ ಆತ ಬೋಧನೆಯನ್ನ ಮಾಡಿದ್ದ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಇದೆ, ತುಂಬಾ ಒಳ್ಳೆ ಪ್ರಶ್ನೆ. ಗೌತಮ ಬುದ್ಧನು ಯಾರಿಗೆ, ನೋಡಿ, ಸಾವು ಒಂದು ಸಾಮಾನ್ಯವಾದ ಜೀವನ ಪ್ರಕ್ರಿಯೆ, ತಾವು ಒಂದು ಸಾಮಾನ್ಯವಾದ ಜೀವನ ಪ್ರಕ್ರಿಯೆ ಎಂಬ ಅರಿವನ್ನ ಯಾರಿಗೆ ಮೂಡಿಸ್ದ ಅಂತ ಅವನ ಜೀವನದಲ್ಲಿ? ಸುಜಾತ, ಕಿಸಾ ಗೌತಮಿ, ಯಶೋಧ ಗೌತಮಿ. ಈ ಗೌತಮ ಬುದ್ಧ ತನ್ನ ಜೀವನದ ಸಾರದಲ್ಲಿ ಆತ ಸಾವು ಒಂದು ಸಾಮಾನ್ಯ ಜೀವನ ಪ್ರಕ್ರಿಯೆ ಅಂತ ಹೇಳಿದ್ದು ಕಿಸಾ ಗೌತಮಿಯ ಪ್ರಕರಣದಲ್ಲಿ. ನೋಡಿ, ಕಿಸಾ ಗೌತಮಿ ಪ್ರಕರಣ ನಿಮ್ಗೆ ಯಾವುದೇ ದೊಡ್ಡ ಪುಸ್ತಕದಲ್ಲಿ ಸಿಗೋದಿಲ್ಲ. ಇದು ಸಿಗೋದು ನಿಮ್ಗೆ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಸಿಗತ್ತೆ, 6th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಕಿಸಾ ಗೌತಮಿ ಒಂದು ಪುಟ್ಟ ಮಗು ಸತ್ತೋಗಿತ್ತು, ಅವನನ್ನ ತಗೋಬರ್ತಾಳೆ. ಹಾಗೆ ತಗೊಂಡಾಗ ತನ್ನ ಮಗುವಿನ ಮೃತದೇಹವನ್ನು ಹೊತ್ಕೊಂಡು ಬೀದಿ ಬೀದಿ ಸುತ್ತುವಾಗ ಅಲ್ಲಿರೋರು ಹೇಳ್ತಾರೆ, ಇಲ್ಲ ಬುದ್ಧನ ಹತ್ರ ಹೋಗು, ಅವನು ನಿಮ್ಗೆ ಪರಿಹಾರ ಮಾಡ್ತಾನೆ ಅಂತ. ಆಗ ಆತ ಹೇಳ್ತಾನೆ, ನಿನ್ನ ಕಂದನಿಗೆ ಮರುಜೀವ ನೀಡ್ತೇನೆ, ಆದ್ರೆ ಒಂದು ಕೆಲಸ ಮಾಡು, ಸಾವು ಕಾಣದ ಮನೆಯಿಂದ ನನ್ಗೆ ಸಾಸಿವೆಯನ್ನ ತಗೊಂಡ್ ಬಾ ಅಂತ. ಆಗ ಅವಳು ಬಹಳ ಸಂತೋಷದಿಂದ ಮನೆ ಮನೆಗೂ ಹೋಗ್ತಾಳೆ, ಪ್ರತಿ ಮನೆಗಳಲ್ಲೂ ವಿಚಾರಿಸ್ತಾರೆ, ಒಬ್ರಲ್ಲ ಒಬ್ರು ಸತ್ತಿರೋದು ಅವಳಿಗೆ ಗೊತ್ತಾಗತ್ತೆ. ಈ ಕಥೆಯಿಂದ ಅವಳಿಗೆ ಅರಿವಾಗತ್ತೆ, ಸಾವು ಒಂದು ಜೀವನ ಪ್ರಕ್ರಿಯೆ, ಇದಕ್ಕೆ ನನ್ನ ಮಗ ಸತ್ತಿರೋದು ಏನ್ ದೊಡ್ಡದಲ್ಲ, ಇಲ್ಲಿ ಎಷ್ಟೋ ಜನ ಈ ರೀತಿ ಕಳ್ಕೊಂಡಿದ್ದಾರೆ, ಪ್ರೀತಿ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಅಂತ ಅವಳಿಗೂ ಅರಿವಾಗತ್ತೆ. ಹಾಗಾಗಿ ಈ ಕತೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಿಗ್ತದೆ. ಯಾವ ಪ್ರಕರಣದಲ್ಲಿ? ಕಿಸ್ಸಾ ಗೌತಮಿ ಪ್ರಕರಣದಲ್ಲಿ. ಸುಜಾತ ಯಾರು ಅಂದ್ರೆ ಎನ್ಲೈಟ್ಮೆಂಟ್ ಫೋರ್ಸ್ ಅಂತ ಕರಿತೀವಿ. ಬುದ್ಧನಿಗೆ ಜ್ಞಾನೋದಯವಾಗುವ ಸಂದರ್ಭದಲ್ಲಿ ಅವನಿಗೆ ಕುಡಿಲಿಕ್ಕೆ ತಂದು ಕೊಟ್ಟವಳು. ಹಂಗಾಗಿ ಅದು ವೆರಿ ಇಂಪಾರ್ಟೆಂಟ್. ಕೆಲವರು ಪಾಯಸ, ಕೆಲವರು ಹಾಲು, ಕೆಲವರು ನೀರು, ಏನೋ ಹೇಳಾರ ಬೇಡ, ಏನೋ ಕೊಟ್ಲು, ಅವನು ಕುಡ್ದ. ಸೊ ಆ ಟೈಮ್ಗೆ ಅವನು ಕುಡಿದ ನಂತರನೇ ಗೊತ್ತಾಗಿದ್ದು ಅವನಿಗೂ ಕೂಡ ಏನಾಯ್ತು, ಎನ್ಲೈಟ್ಮೆಂಟ್ ಆಯ್ತು ಅಂತ ಕೂಡ. ಯಶೋಧ ಅವನ ಹೆಂಡತಿ, ಗೌತಮಿ ಅವನ ತಾಯಿ, ಪ್ರಜಾಪತಿ ಗೌತಮಿ ಅವನ ತಾಯಿ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಒಂದಿದೆ, ಒಂದು ಒಳ್ಳೆ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿ ಪ್ರಕಾರ ಬುದ್ಧ ಮಹಾಪರಿತ್ಯಾಗ ಮಾಡಲು ಮುಖ್ಯ ಕಾರಣ ಏನು ಅಂತ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬುದ್ಧ ಮಹಾಪರಿತ್ಯಾಗ ಆಗೋದಕ್ಕೆ 4 ಘಟನೆಗಳು ಕಾರಣ ಅಂತ. ಅದನ್ನ ಅಂಬೇಡ್ಕರ್ ನೋಡಿ, ಇಲ್ಲಿ ಅಂಬೇಡ್ಕರ್ ಪುಸ್ತಕ ಏನ್ ಹೇಳುತ್ತೆ ಅಂತ, ತಾನು ನೋಡಿದ 4 ದೃಶ್ಯಗಳಿಂದ ಆತ ಮಹಾಪರಿತ್ಯಾಗ ಮಾಡಿದ್ನ. ಅವನಿಗೆ ಅತ್ಯಂತ ಪ್ರಮುಖವಾಗಿದ್ದ ಜಾತಿ ಪದ್ಧತಿಯನ್ನ ಆತ ವಿರೋಧಿಸಿ ಅವನು ಮಹಾಪರಿತ್ಯಾಗ ಮಾಡಿದ್ನ. ನದಿ ನೀರು ಹಂಚಿಕೆಯ ಜಗಳ ಮತ್ತು ಸಾವುಗಳನ್ನ ನೋಡಿದ್ರಿಂದ ಮಹಾಪರಿತ್ಯಾಗ ಮಾಡಿದ್ನ. ಸಮಾನತೆಗೆ ಇದ್ದ ಅತೀವ ವಿರೋಧದಿಂದ ಆತ ಮಹಾಪರಿತ್ಯಾಗ ಮಾಡಿದ್ನ ಅಂತ. ಸ್ನೇಹಿತರೆ ನೆನಪಿರ್ಲಿ, ವೆರಿ ಇಂಟ್ರೆಸ್ಟಿಂಗ್. ಅಂಬೇಡ್ಕರ್ ಅವರ ಪ್ರಕಾರ, ಅಂಬೇಡ್ಕರ್ ಹೇಳುತ್ತಾರೆ, ಇವನು ಮಹಾಪರಿತ್ಯಾಗ ಆಗೋದಕ್ಕೆ ಕಾರಣ ನದಿ ನೀರು ಹಂಚಿಕೆ ವಿಚಾರದಲ್ಲಿ ನಡೆದಂತ ಅತೀವ ಜಗಳ ಮತ್ತು ಸಾವಿನಿಂದಾಗಿ ಅಂತ. ಇದು ನಿಮ್ಗೆ 6th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ದಯವಿಟ್ಟು ಪುಸ್ತಕ ಓದಿ ಅಂತ. ನೋಡಿ, ಇಲ್ಲಿ 2 ರಾಜ್ಯಗಳ ನಡುವಿನ ನದಿ ನೀರು ಹಂಚಿಕೆಯ ಬಗ್ಗೆ ವಿವಾದ ಉಂಟಾಯ್ತು. ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗುವುದು ಅನಿವಾರ್ಯವಾಯಿತು.
ಇದು ಇಷ್ಟವಾಗದೆ ವಿರೋಧಿಸಿ ಆನಂತರ ಅರಮನೆ ತ್ಯಜಿಸಿದ್ರು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿ ಕೂಡ ನಮ್ಗೆ ಹೇಳುತ್ತೆ. ಹೌದು, ಇಟ್ಸ್ ಎ ಸೀನ್ ಆಫ್ H2O. ಹೌದು, ಹಂಗಾಗಿ ಇದು ನಡೆದಂತ ಘಟನೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರೋಣ. 45ನೇ ಪ್ರಶ್ನೆ ಹೇಳ್ತಾ ಇದೆ, ಬುದ್ಧನ ಉಪದೇಶಗಳು ಇರುವ ಅತ್ಯಂತ ಪ್ರಾಚೀನ ಗ್ರಂಥ ಯಾವುದು ಅಂತ. ಬುದ್ಧನ ಉಪದೇಶಗಳಿರುವಂತಹ ಅತ್ಯಂತ ಪ್ರಾಚೀನ ಗ್ರಂಥ ಯಾವುದು? ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಬುದ್ಧ ಚರಿತ. ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ನೋಡಿ. ಒಂದು ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಇವು ಆ ಕಾಲಕ್ಕೆ, ಆ ನಂತರ ಬುದ್ಧ ಚರಿತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ನಾವು ಕೇಳಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೇಕಾಗಿರೋದು ಅತ್ಯಂತ ಹಳೆಯ ಪ್ರಾಚೀನ ಗ್ರಂಥ ಯಾವುದು ಅಂತ ಕೇಳಿದೆ. ಪ್ರಾಚೀನ ಗ್ರಂಥ ಸುತ್ತ ಪೀಠಕ. ಪೀಠಕ ಇದು ಅತ್ಯಂತ ಹಳೆಯ ಪ್ರಾಚೀನ ಗ್ರಂಥ. ನಾನು ಹೇಳ್ತಾ ಇರೋದಲ್ಲ, ನಮ್ಮ ಪುಸ್ತಕಗಳು ಹೇಳ್ತವೆ, ಅದನ್ನ ತೆಗೆದು ನೋಡಿ. ಬುದ್ಧನು ಯಾವುದೇ ಗ್ರಂಥಗಳನ್ನ ರಚಿಸಿಲ್ಲ. ಅವನ ಉಪದೇಶಗಳನ್ನ ಶಿಷ್ಯರು ನೆನಪಿಟ್ಕೊಂಡು ತಲೆಮಾರಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡ್ಕೊಂಡ ಬಂದ್ರು. ಬುದ್ಧನ ಉಪದೇಶಗಳಿರುವ ಅತ್ಯಂತ ಪ್ರಾಚೀನ ಗ್ರಂಥ ಎಂದರೆ ಸುತ್ತ ಪೀಠಕ. ಇದು ಪಾಲಿ ಭಾಷೆಯಲ್ಲಿದೆ ಅಂತ 8th ಸ್ಟ್ಯಾಂಡರ್ಡ್ ಬುಕ್ ತೆಗೆದ್ರೆ ನಿಮ್ಗೆ ಇದು ಸಿಗತ್ತೆ. ಹಾಗಾದ್ರೆ ಯಾವ ಪುಸ್ತಕ ಏನೇನ್ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ವಿನಯ ಪೀಠಕ ಇರೋದು ನಿಯಮಗಳು. ಒಬ್ಬ ಸಂಘಾರಾಮದಲ್ಲಿ ಬುದ್ಧನ ಅನುಯಾಯಿಯಾಗಿ ಬಂದ ಅಂದ್ರೆ ಬೌದ್ಧ ಧರ್ಮದ ನಿಯಮಗಳಿತ್ತು, ಅದನ್ನ ಫಾಲೋ ಮಾಡ್ಬೇಕು. ನಿಯಮಗಳ ಪೂರ್ತಿ ಇರೋದು ಎಲ್ಲಿ ಅಂದ್ರೆ ವಿನಯ ಪೀಠಕದಲ್ಲಿ. ಸುತ್ತ ಪೀಠಕದಲ್ಲಿರೋದು ಬುದ್ಧನ ಉಪದೇಶಗಳು. ನೆಕ್ಸ್ಟ್ ಅಭಿಧಮ್ಮ ಪೀಠಕದಲ್ಲಿ ಏನಿದೆ ಅಂದ್ರೆ ದರ್ಶನ ಜ್ಞಾನದ ಬಗ್ಗೆ ಹೇಳ್ಕೊಡುತ್ತೆ. ವೇದ ಸಾಹಿತ್ಯದಲ್ಲಿ ನೀವೇನ್ ದರ್ಶನ ಜ್ಞಾನದ ಬಗ್ಗೆ ಮಾತಾಡಿದಿರಲ್ಲ, ಅಷ್ಟು ದರ್ಶನ ಜ್ಞಾನದ ಬಗ್ಗೆ ಹೇಳ್ಕೊಡೋದೆ ಬೌದ್ಧ ಧರ್ಮದಲ್ಲಿ. ಯಾವುದು ಅಂದ್ರೆ ಅಭಿಧಮ್ಮ ಪೀಠಕ. ಮೂರು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ವಿನಯ ಪೀಠಕದಲ್ಲಿ ಏನಿದೆ ಅಂದ್ರೆ ವಿನಯದಿಂದ ನಡೆದುಕೋ ಅಂತ, ಅಂದ್ರೆ ನಿಯಮಗಳು. ವಿನಯದಿಂದ ನಡೆದುಕೋ ಅನ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ ನಿಯಮಗಳು. ಉಪದೇಶಗಳಿರೋದು ಸುತ್ತ ಪೀಠಕದಲ್ಲಿ, ದರ್ಶನ ಜ್ಞಾನ ಇರೋದು ಅಭಿಧಮ್ಮ ಪೀಠಕದಲ್ಲಿ. ಅತ್ಯಂತ ಪ್ರಾಚೀನ ಗ್ರಂಥ ಅಂತ ಬಂದ್ರೆ ಸುತ್ತ ಪೀಠಕ. ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಪಾಳಿ ಭಾಷೆಯಲ್ಲಿದೆ ಅನ್ನೋದು ಕೂಡ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 46 ಹೇಳುತ್ತೆ, ಬೌದ್ಧ ಧರ್ಮದ 2ನೇ ಸಮ್ಮೇಳನ ಎಲ್ಲಿ ನಡೀತು? ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲವನ. ಪ್ರಶ್ನೆ ಮಾಡಿ ನೋಡೋಣ. ಇವು 4 ಕರೆಕ್ಟ್ ಇದೆ ನೋಡಿ. ರಾಜಗೃಹ ಇದು ಕೂಡ ನಿಮ್ಗೆ 1ನೇದಿದು. ರಾಜಗೃಹ ಏನಿದು 1ನೇ ಸಮ್ಮೇಳನ. ವೈಶಾಲಿ 2ನೇ ಸಮ್ಮೇಳನ. ಪಾಟಲಿಪುತ್ರ 3ನೇ ಸಮ್ಮೇಳನ. ಕುಂಡಲವನ 4ನೇ ಸಮ್ಮೇಳನ. ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಓಕೆ, ಬೌದ್ಧ ಸಮ್ಮೇಳನಗಳಲ್ಲಿ 483 ರಾಜಗೃಹದಲ್ಲಿ ನಡೆಯುತ್ತೆ. ರಾಜಗೃಹ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಮಗಧ ಡೈನೆಸ್ಟಿ ಇತ್ತು, ಅಜಾತ ಶತ್ರು. ಅಲ್ಲಿ ಅಜಾತ ಶತ್ರುವಿನ ನೇತೃತ್ವದಲ್ಲೇನೆ ಮೊದಲನೇ ಬೌದ್ಧ ಸಮ್ಮೇಳನ ನಡೀತು. ಇದು ಬುದ್ಧನ ಹೇಳಿಕೆಗಳನ್ನ ಸಂಗ್ರಹಿಸಿತು ಅಂತ ನೆನಪಿಟ್ಕೊಳ್ಳಿ. ಬುದ್ಧನ ಹೇಳಿಕೆಗಳನ್ನ ಸಂಗ್ರಹಿಸಿದ್ರು. 2ನೇ ಬೌದ್ಧ ಸಮ್ಮೇಳನ 383 ವೈಶಾಲಿನಲ್ಲಿ ನಡೀತು. ಓಕೆ, ಆಗ ಬೌದ್ಧ ಸನ್ಯಾಸಿಗಳು ಕೂಡ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕ್ಲಿಕ್ಕೆ ಇದು ಪ್ರಯತ್ನ ನಡೆದಿತ್ತು ಅಂತ. ಈ ಕಾಲಕ್ಕೆ ನಮ್ಮಲ್ಲಿ ಕಾಲಾಶೋಕನ ಟೈಮ್ ಅದು. ಆ ಸಂದರ್ಭದಲ್ಲಿ ಕೂಡ ನಡೆದಂಥದ್ದು. ಆಗ ಅದರ ಸಭಾಕಾಮಿ ಅವಾಗ ಇದ್ದಂತಹ ಒಬ್ಬ ಅಧ್ಯಕ್ಷ. ಓಕೆ, ಅದು ಕೂಡ ನಿಮಗೆ ನೆನಪಿರಲಿ. 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೀತಿದ್ದು, ಅಶೋಕನ ನೇತೃತ್ವದಲ್ಲಿ ನಡೆದಂಥದ್ದು. ಇದು ಕೂಡ ಕಾಲಕ್ಕೆ ಮೊಗಲಿಪುತಿಸ್ಸ ಅಂತ ಕೂಡ ಕರೀತೀವಿ. ನೆಕ್ಸ್ಟ್ 4ನೇ ಬೌದ್ಧ ಸಮ್ಮೇಳನ ಕುಂಡಲವನ, ಕಾಶ್ಮೀರದಲ್ಲಿ ನಡೆಯಿತು 102ರಲ್ಲಿ. ಆಗ ಕುಶಾನರಲ್ಲಿ. ಹಾಗಾಗಿ ಬೌದ್ಧ ಸನ್ಯಾಸಿಗಳನ್ನ ಭಿನ್ನಾಭಿಪ್ರಾಯ ತೊಡೆದಾಕಲು ಪ್ರಯತ್ನಿಸಿತು. ಆದ್ರೆ ಬೌದ್ಧ ಧರ್ಮವೇ ಹೀನಯಾನ, ಮಹಾಯಾನ ಎಂಬ 2 ಪಂಗಡಗಳಾಗಿ ಅಲ್ಲಿ ವಿಭಜನೆಯನ್ನ ಹೊಂತು. ಇಷ್ಟು ಕೂಡ ನಿಮ್ಗೆ ನೆನಪಿರ್ಲಿ. ಹಂಗಾಗಿ ರಾಜಗೃಹದಲ್ಲಿ ಮಹಾಕಶ್ಯಪ ಅದರ ಅಧ್ಯಕ್ಷ. ಹೇಳ್ತಾರೆ ಮಹಾಕಶ್ಯಪ ನಡೆಸಿದ್ದು ಅಜಾತ ಶತ್ರು. ವೈಶಾಲಿ ಇದು ಸಭಾಕಾಮಿ ಇದ್ದ ಅಲ್ಲಿ ಮಹರ್ಷಿ ಶಾಕವರ್ಮನ ಸಾಮ್ರಾಜ್ಯ. ಪಾಟಲಿಪುತ್ರದಲ್ಲಿ ಬಂದ್ರೆ ನಿಮ್ಗೆ ಮೊಗ್ಗಲಿಪುತಿಸ್ಸ, ಅಶೋಕನ ನೇತೃತ್ವದಲ್ಲಿ ಮೊಗ್ಗಲಿಪುತಿಸ್ಸ ಅಧ್ಯಕ್ಷನಾಗಿದ್ದ. ಕುಂಡಲವನ 4ನೇದಿದು ವಸುಮಿತ್ರ ಅದರ ಅಧ್ಯಕ್ಷ ಆಗಿದ್ದ. ಕನಿಷ್ಕ, ವಸುಮಿತ್ರ ಮತ್ತೆ ಅಶ್ವಘೋಷ ಬರ್ತಾರೆ. ಇನ್ನು ಕನೋಜ್ ಕೂಡ ಬರುತ್ತೆ. ಹುಯೆನ್ ಸ್ಯಾಂಗ್ ನಡೆಸಿದ್ದು. ಹುಯೆನ್ ಸ್ಯಾಂಗ್ ನೇತೃತ್ವದಲ್ಲಿ ಪುಷ್ಯಭೂತಿಗಳ ರಾಜ ಹರ್ಷವರ್ಧನ ಕಾಲಕ್ಕೆ ನಡೆಸಿದ್ದು. ಕನೋಜಲ್ ನಡೆಸಿದ್ದು ಆತ ಬೌದ್ಧ ಸಮ್ಮೇಳನ.
ಪ್ರಯಾಗದಲ್ಲಿ ನಾವು ನಡೆಸಿದ್ದು ಸರ್ವಧರ್ಮ ಸಮ್ಮೇಳನ. ಇವೆರಡೂ ನಿಮ್ಗೆ ಹರ್ಷವರ್ಧನ್ ಕಾಲಕ್ಕೆ ನೆನಪಿಟ್ಕೊಳ್ಳಿ. ಹರ್ಷವರ್ಧನ 2 ಸಮ್ಮೇಳನ ಮಾಡ್ತಾನೆ. ಒಂದು ಕನೌಜ್ ಸಮ್ಮೇಳನ, ಅದು ಬೌದ್ಧ ಸಮ್ಮೇಳನ 5ನೇದು. ಸೊ ಅದೇ ಹರ್ಷವರ್ಧನ ಪ್ರಯಾಗದಲ್ಲಿ ನಡೆಸ್ತಾರೆ, ಅದು ಸರ್ವಧರ್ಮ ಸಮ್ಮೇಳನ. ಒಂದು ಅನಾಹುತ ನಡೆದದ್ದು ಹರ್ಷವರ್ಧನಂದು ಪ್ರಯಾಗ್ ಸಮ್ಮೇಳನದಲ್ಲಿ. ಇಷ್ಟು ಕೂಡ ನಿಮ್ಗೆ ನೆನಪಿರ್ಬೇಕು. ನೆಕ್ಸ್ಟ್ ನೋಡಿ, ಬೌದ್ಧ ಧರ್ಮದ ಪಂಗಡಗಳು ಅಂತ ಕೇಳ್ತಾರೆ. 3 ಪಂಗಡಗಳು: ಹೀನಯಾನ, ಮಹಾಯಾನ, ವಜ್ರಯಾನ. ಇವು 3 ಪಂಗಡಗಳು ಬರ್ತವೆ. ಹೀನಯಾನ ಪಂಥಕ್ಕೂ ಮಹಾಯಾನ ಪಂಥಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಹೀನಯಾನ ಪಂಥದವರು ಚಿಹ್ನೆಗಳನ್ನ ಪೂಜಿಸ್ತಾರೆ, ಬುದ್ಧನ ಚಿಹ್ನೆಗಳನ್ನ ಮಾತ್ರ ಪೂಜೆ ಮಾಡ್ತಾರೆ. ಮಹಾಯಾನ ಪಂಥದವರು ಮೂರ್ತಿ ಪೂಜೆಯನ್ನ ತರ್ತಾರೆ. ಹಾಗಾಗಿ ದೇವಾಲಯಗಳು, ದೇವಸ್ಥಾನಗಳು, ಪರಿಕಲ್ಪನೆಗಳೆಲ್ಲ ಶುರುವಾಗಿದ್ದು ಇದೇ ಮಹಾಯಾನ ಪಂಥದಿಂದ ಅಂತ ಕೂಡ ಹೇಳ್ತೀವಿ. ಇವರು ಸಂಪ್ರದಾಯಬದ್ಧವಾಗಿ ನಡ್ಕೊಳ್ತಾರೆ ಹೀನಯಾನ ಪಂಥದವರು. ಇವರು ಪ್ರಗತಿಪರವಾದಿಗಳಾಗಿ ನಡ್ಕೊಳ್ತಾರೆ, ಸ್ವಲ್ಪ ಮಾಡರ್ನೈಸ್ ವಿಚಾರಗಳು. ಇವರು ಪಾಳಿ ಭಾಷೆಯನ್ನ ಬಳಕೆ ಮಾಡಿಕೊಳ್ತಕ್ಕಂಥವ್ರು ಹೀನ. ಸೊ ಮಹಾಯಾನ ಪಂಥದವ್ರು ನೆನ್ಪಿಟ್ಕೊಳ್ಳಿ, ಇವರು ಸಂಸ್ಕೃತ ಭಾಷೆಯನ್ನ ಬಳಸ್ಕೊತಾರೆ. ಹಾಗಾಗಿ ಗಾಂಧಾರ ಕಲೆಯನ್ನ ಅನುಸರಣೆ ಮಾಡಿದ್ದು ಕೂಡ ಮಹಾಯಾನ ಪಂಥದಿಂದ. ಗಾಂಧಾರ ಶಿಲ್ಪಕಲೆ, ಮಥುರಾ ಶಿಲ್ಪಕಲೆ, ಅಮರಾವತಿ ಶಿಲ್ಪಕಲೆ. ಅಮರಾವತಿ ಶಾತವಾಹನರ ಕಾಲಕ್ಕೆ ಬರುತ್ತೆ. ಸೊ ಗಾಂಧಾರ ಮತ್ತು ಮಥುರಾ ಶಿಲ್ಪಕಲೆ ಮಹಾಯಾನ ಪಂಥದ ಕನಿಷ್ಕನ ಕಾಲಕ್ಕೆ ಕೂಡ ಬರ್ತದೆ. ಭಾರತದ ಜಾನಪದ ಕಲೆ ಅಂದ್ರೆ ಮಥುರಾ ಕಲೆ. ಗಾಂಧಾರ ಅಂದ್ರೆ ಅವರ ಗ್ರೀಕರಿಂದ ಪ್ರಭಾವಗೊಂಡಂತ ಅಫ್ಘಾನಿಸ್ತಾನದ ಗಾಂಧಾರದ ಕಲೆ ಇದು ಅಂತ ಕೂಡ ಕರಿತೀವಿ. ಸೊ ಇದಿಷ್ಟು ಕೂಡ ನಿಮ್ಗೆ ನೆನಪಿರ್ಬೇಕು. ಜೊತೆಗೆ ಬೌದ್ಧ ಧರ್ಮದ ಚಿಹ್ನೆಗಳ ಮಹತ್ವ ಕೇಳ್ತಾರೆ. ಕಮಲ ಮತ್ತು ನಂದಿ ಕೊಡ್ತಾರೆ. ಕಮಲ ಮತ್ತು ನಂದಿ ಏನ್ ಸೂಚಿಸ್ತವೆ ಅಂದ್ರೆ ಬುದ್ಧನ ಜನನವನ್ನ ಸೂಚಿಸ್ತವೆ. ಕುದುರೆ ಏನ್ ಸೂಚಿಸತ್ತಂದ್ರೆ ಮಹಾಪರಿತ್ಯಾಗಿ ಅಂತ. ಬೋಧಿ ವೃಕ್ಷ ಜ್ಞಾನೋದಯದ ಕಲ್ಪನೆಯನ್ನ ಸೂಚಿಸುತ್ತೆ. ಧರ್ಮಚಕ್ರ ಮೊದಲ ಪ್ರವಚನದ ಬಗ್ಗೆ ಸೂಚಿಸುತ್ತೆ. ಸ್ತೂಪ ಅದು ಮಹಾಪರಿನಿರ್ವಾಣದ ಬಗ್ಗೆ ಅದು ಸೂಚಿಸುತ್ತೆ. ಇದಿಷ್ಟು ಕೂಡ ನೀವೇನ್ ಮಾಡಬೇಕು, ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಗೌತಮ ಬುದ್ಧರ ಬಗೆಗಿನ ಪೂರ್ಣ ಪರಿಚಯದ ಕಂಪ್ಲೀಟ್ ವಿಡಿಯೋ ಪ್ಯಾಕೇಜ್ ನಿಮ್ಗೋಸ್ಕರ ತಂದಿದ್ದೆ. ಇದ್ರ ಮಧ್ಯದಲ್ಲಿ ಡಿವೈಡ್ ಮಾಡಬಹುದು, ಆದ್ರೆ ಅದು ಸರಿಯಾಗಲ್ಲ. ನಿಮ್ಗೆ ಒಂದ್ ಕಡೆ ನೀಟ್ ಆಗಿ ಕಂಪ್ಲೀಟ್ ಡಾಟಾ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಕಂಪ್ಲೀಟ್ ಮಾಡಿದೀನಿ. ಸೊ ನಾಳೆ ಇದರ ಮೇಲೆ KPSC UPSC ಮೇಲಿನ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಅನಾಲಿಸಿಸ್, ಇದರ ಆಚೆ ಅಜೀವಿಕ ಪಂಥ, ನಾಸಿಕವಾದ ಪಂಥ, ಇವುಗಳ ಬಗ್ಗೆ ಕೂಡ ಹೊಸ ಮತಗಳ ಉದಯದನ್ನ ಇನ್ನೂ ಅದ್ಭುತವಾಗಿ ಹೇಳ್ಕೊಡೋ ಪ್ರಯತ್ನ ಇರ್ತದೆ. ಇದು ಈ ಸರಣಿ ವಿಡಿಯೋವನ್ನ ಫಾಲೋ ಮಾಡಿ ಅದ್ಭುತವಾದ ವಿಚಾರಗಳನ್ನ ನನ್ನಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.